ಒಂದು ದಿನ ಗಂಡ ಹೆಂಡತಿ ಇಬ್ರು ಜಗಳ ಆಡ್ಕೊಂತಾರ. ಹೆಂಡತಿಗೆ ಏನೋ ಕೆಲ್ಸ ಇರೋದ್ರಿಂದ ಮಕ್ಕಳನ್ನ ಗಂಡನ ಹತ್ರ ಬಿಟ್ಟು ಹೋಗ್ತಾಳೆ. ಮಕ್ಕಳು ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಬಿಡು ಅಂತ ಇವನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಹೋಗಿ ಬೆಡ್ ಮೇಲೆ ನೋಡಿದಾಗ ಅಲ್ಲಿ ಮಕ್ಕಳಿರೋದಿಲ್ಲ. ಆ ಮಕ್ಕಳನ್ನ ಯಾರೋ ಕಿಡ್ನಾಪ್ ಮಾಡಿರ್ತಾರೆ. ಆ ಮಕ್ಕಳಿಗೂ 1.5 ಕೋಟಿ ಹಣಕ್ಕೂ ಏನ್ ಸಂಬಂಧ? ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ ಯಾರು ಅಂತ ಈ ಮೂವಿಯಲ್ಲಿ ನೋಡೋಣ. ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಸೂಪರ್ ಆಗಿರುತ್ತೆ. ಮೂವಿ ಹೆಸರು ವ್ಯಾನಿಶ್ಡ್ ಇನ್ ಟು ದಿ ನೈಟ್ ಅಂತ 2024 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಥ್ರಿಲ್ಲರ್ ಮೂವಿ. ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದೇ ಇರೋ ಮೂವೀಸ್ ನ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಮೂವಿ ಓಪನಿಂಗ್ ಸೀನ್ ಅಲ್ಲೇ ಒಂದು ಸಮುದ್ರದಲ್ಲಿ ಓಪನ್ ಆಗುತ್ತೆ. ಹೀರೋ ಹೆಸರು ಜೇಮ್ಸ್ ಅಂತ, ಹಾಗೆ ಹೀರೋಯಿನ್ ಹೆಸರು ಲೈಲಾ ಅಂತ. ಇವರಿಬ್ರಿಗೂ ಮದುವೆ ಆಗಿ ಇಬ್ರು ಮಕ್ಕಳು ಕೂಡ ಇರ್ತಾರೆ. ಜೇಮ್ಸ್ ಹತ್ರ ಒಂದು ಸುಂದರವಾಗಿರೋ ಒಂದು ಬೋಟ್ ಇರುತ್ತೆ, ಬಟ್ ಅದು ಚಿಕ್ಕದು. ಆ ಬೋಟ್ ಅಲ್ಲಿ ಅವನ ಫ್ಯಾಮಿಲಿನ ಕರ್ಕೊಂಡೋಗಿ ವೀಕೆಂಡ್ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾನೆ. ಅಂಡ್ ಸೀನ್ ಅಲ್ಲಿಗೆ ಕಟ್ ಮಾಡಿದ್ರೆ ಜೇಮ್ಸ್ ಹಾಗೆ ಲೈಲಾ ಇವರಿಬ್ರು ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಲೈಲಾ ತುಂಬಾನೇ ಎಜುಕೇಶನ್ ಮಾಡಿರ್ತಾಳೆ. ಅಮೆರಿಕಾದಲ್ಲಿ ಇರ್ಬೇಕಾಗಿದ್ದವಳು ಇವನ್ನ ಲವ್ ಮಾಡಿ ಇಟಲಿಯಲ್ಲಿ ಸೆಟ್ಲ್ ಆಗಿರ್ತಾಳೆ. ಇವಳ ಎಜುಕೇಶನ್ಗೆ ತಕ್ಕಂತೆ ಇಲ್ಲಿ ಜಾಬ್ ಸಿಗ್ತಿರೋದಿಲ್ಲ. ಇದರಿಂದ ನಾನು ಮತ್ತೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಜಾಬ್ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ ಅಂತ ನಮ್ಮ ಹೀರೋ ಹತ್ರ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾಳೆ. ಅಂಡ್ ರಿಯಾಲಿಟಿ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಒಬ್ಬ ಗ್ಯಾಂಬ್ಲರ್. ಹೆಂಡತಿ ಹತ್ರ ಹಣ ತಗೊಂಡೋಗಿ ಗ್ಯಾಂಬ್ಲಿಂಗ್ ಮಾಡ್ಕೊಂಡು ಹಣನೆಲ್ಲ ಸರ್ವನಾಶ ಮಾಡಾಕಿ ಅವನ ಕುಟುಂಬ ರೋಡ್ಗೆ ಬಂದ್ಬಿಟ್ಟಿರುತ್ತೆ. ಇದರಿಂದ ಲೈಲಾ ಮೆಂಟಲಿ ಫಿಕ್ಸ್ ಆಗೋಗ್ಬಿಟ್ಟಿರ್ತಾಳೆ. ತನ್ನ ಮಕ್ಕಳನ್ನ ಅಮೆರಿಕಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರ ಲೈಫ್ ನ ಸೆಟಲ್ ಮಾಡಿಸ್ಬೇಕು ಅಂತ. ಅಂಡ್ ಆವಾಗೆ ಲೈಲಾ ಕಡೆ ಇರೋ ಲಾಯರು ಮಾತಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಜೇಮ್ಸ್ ಲೈಲಾ ಹತ್ರ ತುಂಬಾನೇ ಹಣ ಇಸ್ಕೊಂಡಿದ್ದಾನೆ. ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹಣ ಇಸ್ಕೊಂಡು ಒಂದು ಬಿಲ್ಡಿಂಗ್ ನ ತಗೊಂಡಿದ್ದಾನೆ. ಆದ್ರೆ ಇನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ನೀವು ಡೈವರ್ಸ್ ನ ಅಪ್ರೂವಲ್ ಮಾಡಿದಾಗ ಅಮೌಂಟ್ ನು ಕೂಡ ನೀವು ಇಸ್ಕೊಡ್ಬೇಕಾಗುತ್ತೆ ಅಂತ ಆ ಲಾಯರು ಜಡ್ಜ್ಗೆ ಹೇಳ್ತಾನೆ. ಅಂಡ್ ಸರಿಯಾಗಿ ಅದೇ ಟೈಮ್ಗೆ ಜೇಮ್ಸ್ ಗೆ ಸಂಬಂಧಪಟ್ಟಿರೋ ಲಾಯರ್ ಹುಡ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ವಾ, ಆ ಮಕ್ಕಳ ಕತೆ ಏನಾಗ್ಬೇಕು? ಲೈಲಾ ಬಂದ್ಬಿಟ್ಟು ಒಂದು ಡ್ರಗ್ ಅಡಿಕ್ಟ್. ಡ್ರಗ್ಸ್ ನ ಯೂಸ್ ಮಾಡ್ತಾರೋ ಹುಡುಗಿ ಜೊತೆಗೆ ಆ ಮಕ್ಕಳನ್ನ ಕಳ್ಸೋದಕ್ಕಾಗುತ್ತಾ ಅಂತ ಲಾಯರ್ ಹೇಳ್ತಾಳೆ. ಆವಾಗ ಜೇಮ್ಸ್ ಇದ್ಕೊಂಡು ಇಲ್ಲ ಆ ಹುಡುಗಿ ಏನು ಡ್ರಗ್ಸ್ ಅಡಿಕ್ಟ್ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಿನಗಳಿಂದ ಆ ಹುಡುಗಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಟ್ಯಾಬ್ಲೆಟ್ಸ್ ಕೊಡುವಾಗ ಹೈ ಡ್ರಗ್ಸ್ ವ್ಯಾಲ್ಯೂ ಇರೋ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟಿದ್ದಾರೆ. ಇದರಿಂದ ನನ್ನ ಹೆಂಡತಿ ಡ್ರಗ್ಸ್ ಗೆ ಅಡಿಕ್ಟ್ ಆಗಿದ್ದಾಳೆ ಹೊರತು ನನ್ನ ಹೆಂಡತಿ ಏನು ಡ್ರಗ್ಸ್ ಯೂಸ್ ಮಾಡಲ್ಲ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ ಜಡ್ಜ್ ಇದ್ಕೊಂಡು ನಿಮ್ಮ ಕೇಸ್ 10 days ಗೆ ಪೋಸ್ಟ್ಪೋನ್ ಮಾಡಿದೀನಿ ಅಂತ ಹೇಳ್ತಾಳೆ. ಅಂಡ್ ಸೀನ್ ಕಟ್ ಮಾಡಿದ್ರೆ ಮತ್ತೆ ಪಾಸ್ಟ್ ಅಲ್ಲಿ ಓಪನ್ ಆಗುತ್ತೆ. ಇವರು ಸಮುದ್ರದಲ್ಲಿ ಎಂಜಾಯ್ ಮಾಡೋದಕ್ಕೆ ಹೋಗಿರ್ತಾರಲ್ವಾ. ಒಂದು ಕಡೆ ಗಂಡ ಹೆಂಡತಿ ಇಬ್ರು ಸ್ವಿಮ್ಮಿಂಗ್ ಮಾಡ್ತಿರುವಾಗ ಸ್ವಲ್ಪ ಸಮಯ ಆದ್ಮೇಲೆ ಬೋಟ್ ಅಲ್ಲಿ ಇರೋ ಇವ್ರ ಮಕ್ಕಳ ಕಡೆಗೆ ನೋಡ್ತಾರೆ. ಸಡನ್ ಆಗಿ ಅವರ ಮಕ್ಕಳು ಕಾಣೋದಿಲ್ಲ. ಎಲ್ಲೋದ್ರು ಅಂತ ಕೂಗಾಡ್ತಾ ಇದ್ರು ಅವರ ಮಕ್ಕಳ ಕಡೆಯಿಂದ ಒಂದು ಚೂರುನು ಕೂಡ ರೆಸ್ಪಾನ್ಸ್ ಬರೋದಿಲ್ಲ. ಆವಾಗ ಸಡನ್ ಆಗಿ ಮಕ್ಕಳು ಆಚೆಗಡೆ ಬಂದು ನಾವು ಇಲ್ಲೇ ಬಚ್ಚಿಕೊಂಡಿದೀವಿ, ನೀವ್ ಯಾಕೆ ಭಯ ಪಡ್ತಿದ್ದೀರಾ ಅಂತ ಅವ್ರ ಮೇಲೆ ಪ್ರಾಂಕ್ ಮಾಡ್ತಾರೆ. ಇದರಿಂದ ಗಂಡ ಹೆಂಡತಿ ಇಬ್ರು ಸ್ಟನ್ ಆಗಿ ಹೋಗ್ಬಿಡ್ತಾರೆ. ಇವಾಗ ಮತ್ತೆ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡ್ತಿರ್ತಾರೆ. ಆದ್ರೆ ಮಕ್ಕಳನ್ನ ಲೈಲಾ ಅವಳ ಮನೆಯಲ್ಲೇ ಇಟ್ಕೊಂಡಿರ್ತಾಳೆ. ಹೆಂಡತಿಗೆ ಬೇರೆ ಊರಲ್ಲಿ ಏನೋ ಕೆಲ್ಸ ಐತಂತೆ. ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಂಡನ್ಗೆ ಕಾಲ್ ಮಾಡಿ ನನಗೆ ಆಚೆಗಡೆ ಕೆಲ್ಸ ಐತೆ, ಒಂದು 2 days ಬರೋದಕ್ಕಾಗಲ್ಲ, ಅದಕ್ಕೆ ನೀನು ಮಕ್ಕಳನ್ನ ಕರ್ಕೊಂಡು ಹೋಗ್ತೀಯ ಅಂತ ಜೇಮ್ಸ್ ನ ಮನೆಗೆ ಕರೆದಿರ್ತಾಳೆ. ಜೇಮ್ಸ್ ಹತ್ರ ಮಾತಾಡ್ತಿರೋವಾಗೆ ಲೈಲಾ ನನ್ನ ಲಾಯರ್ನ ನಾನು ಆ ತರ ಮಾತಾಡು ಅಂತ ಹೇಳಲೇ ಇಲ್ಲ, ಅವನೇ ದುಡ್ಡು ಬಿಲ್ಡಿಂಗು ಅಂತ ಏನೇನೋ ಮಾತಾಡ್ತಿದ್ದಾನೆ, ನೀನ್ ಅಮೌಂಟ್ ಏನು ನನಗೆ ಕೊಡೋದಕ್ಕೆ ಹೋಗ್ಬೇಡ ಬಿಡು ಅಂತ ಲೈಲಾ ಜೇಮ್ಸ್ ಹತ್ರ ಹೇಳ್ತಾಳೆ. ಅದಕ್ಕೆ ಜೇಮ್ಸ್ ಸೈಲೆಂಟ್ ಆಗಿ ಇದ್ದೋಗ್ಬಿಡ್ತಾನೆ. ನನಗೆ ಆಚೆಗಡೆ ಇರೋ ಕೆಲಸ ಯಾವಾಗಾದ್ರೆ ಅವಾಗ ಫಾಸ್ಟ್ ಆಗಿ ಬಂದ್ಬಿಡ್ತೀನಿ, ಆದಷ್ಟು ಬೇಗ ಟ್ರೈ ಮಾಡ್ತೀನಿ, ಇವತ್ತು ಸಾಯಂಕಾಲಕ್ಕೆ ನಾನು ರಿಟರ್ನ್ ಆಗೋಗ್ಬಿಡ್ತೀನಿ. ಇಫ್ ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ 2 days ಆಗುತ್ತೆ, ನೀನೇ ಮಕ್ಕಳನ್ನ ಭದ್ರವಾಗಿ ನೋಡ್ಕೊ ಅಂತ ಹೇಳಿ ಹೆಂಡತಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ಜೇಮ್ಸ್ ತನ್ನ ಮಕ್ಕಳನ್ನ ಕರ್ಕೊಂಡು ಬೋಟ್ ಅಲ್ಲಿ ಸಮುದ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಎಂಜಾಯ್ ಮಾಡಿ ಮನೆಗೆ ರಿಟರ್ನ್ ಬರ್ತಾ ಇರೋವಾಗ ಅವ್ರಿಗೆ ಆಪೋಸಿಟ್ ಆಗಿ ಒಂದು ದೊಡ್ಡ ಬೋಟ್ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಬೋಟ್ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ಅದ್ರಲ್ಲಿ ನಿಕೋಲಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ನಮ್ಮ ಹೀರೋಗೆ ಫ್ರೆಂಡ್. ಬಟ್ ಇವಾಗ ಜೇಮ್ಸ್ ಅವನ ಹತ್ರ ಮಾತಾಡ್ತಿರೋದಿಲ್ಲ. ನಿಕೋಲಸ್ ಜೇಮ್ಸ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಜೇಮ್ಸ್ ಮಾತ್ರ ಸೈಲೆಂಟ್ ಆಗಿರ್ತಾನೆ. ಸರಿ ನಾವ್ ಇಲ್ಲಿಂದ ಹೋಗೋಣ ಅಂದಾಗ ಮಕ್ಕಳಿಗೆ ಆ ಬೋಟ್ ತುಂಬಾ ಇಷ್ಟ ಆಗುತ್ತೆ. ಅಪ್ಪ ಪ್ಲೀಸ್ ಅಪ್ಪ, ನಾವು ಆ ಬೋಟಲ್ಲಿ ಹೋಗಿ ಅದು ಯಾವ ತರ ಐತಿ ಅಂತ ನೋಡ್ಕೊಂಡ್ ಬರ್ತೀವಿ ಅಂತ ಹೇಳೋದ್ರಿಂದ ಸರಿ ಅಂತ ಹೇಳಿ ಮಕ್ಕಳನ್ನ ಆ ಬೋಟ್ ಒಳಗಡೆಗೆ ಕಳಿಸ್ತಾನೆ. ಒಂದ್ 5 minutes ಆ ಬೋಟ್ ಎಲ್ಲ ನೋಡಿದ್ದಾದ್ಮೇಲೆ ಮಕ್ಕಳನ್ನ ಕರ್ಕೊಂಡು ಮನೆ ಹತ್ರ ಬರ್ತಾನೆ. ಅವನು ಮನೆ ಹತ್ರ ಬರೋತಷ್ಟಿಗೆ ಇವನ್ಗೆ ಸಾಲ ಕೊಟ್ಟಿರೋ ವ್ಯಕ್ತಿಗಳು ಕಾತ್ಕೊಂಡಿರ್ತಾರೆ. ನೋಡಪ್ಪ ಸಾಲ ತಗೊಂಡು ತುಂಬಾ ದಿನ ಆಯ್ತು, ಇನ್ನ ಯಾವಾಗ ಕೊಡೋಣ ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ನಾನು ನಿಮ್ಮ ಸಾಲ ರಿಟರ್ನ್ ಕೊಡ್ಬೇಕಂತಾನೆ ವೇಟ್ ಮಾಡ್ತಾ ಇದ್ದೀನಿ, ಇನ್ನ ಸ್ವಲ್ಪ ದಿನಗಳಲ್ಲೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಇದ್ಕೊಂಡು ನೋಡಪ್ಪ ನಿನಗೆ ಸಾಲ ಕೊಟ್ಟಿರೋದು
ಚಿಕ್ಕ ಅಮೌಂಟ್ ಆಗಿದ್ದಿದ್ರೆ ನಾವು ಅದನ್ನ ಬಿಟ್ಟಾಕ್ತಾ ಇದ್ವಿ. ಬಟ್ ಅಮೌಂಟ್ ದೊಡ್ಡದು, ನಿನ್ ಕೈಯಲ್ಲಿ ಕಟ್ಟೋದಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಐಡಿಯಾ ಐತೆ, ಆ ತರ ಮಾಡ್ತೀಯ ಅಂತ ಕೇಳ್ತಾನೆ. ಅದೇನು ಅಂತ ಕೇಳಿದಾಗ, ನೀನೊಂದು ಬಿಸ್ನೆಸ್ ಮಾಡ್ಬೇಕು ಅಂತ ಒಂದು ಬಿಲ್ಡಿಂಗ್ ನ ತಗೊಂಡಿದ್ದೆ ಅಲ್ವಾ, ಆ ಬಿಲ್ಡಿಂಗು ನಮ್ಗೆ ಕೊಟ್ಬಿಡು, ಈ ಸಾಲ ಎಲ್ಲ ತೀರೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋಗೆ ತುಂಬಾ ಕೋಪ ಬಂದು, ನೋಡಿ ನಿಮ್ಮ ಹತ್ರ ಸಾಲ ತಗೊಂಡಿರೋದು ನಿಜಾನೇ, ಹಾಗಂತ ಹೇಳ್ಬಿಟ್ಟು ನನ್ನ ಬಿಸ್ನೆಸ್ ನ ಮುಚ್ಕೊಂಡು ನಿನಗೆ ಕೊಡೋದಕ್ಕಾಗಲ್ಲ, ಇನ್ನ ಸ್ವಲ್ಪ ದಿನ ಟೈಮ್ ಕೊಡಿ, ನಿನ್ನ ಸಾಲನ ತೀರ್ಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸರೆ ಅಂತ ಹೇಳ್ಬಿಟ್ಟು ಅವನು ಹೋಗುವಾಗ ನಮ್ಮ ಹೀರೋಗೆ ನಿಜವಾದ ವ್ಯಕ್ತಿ ಒಬ್ಬ ಸಾಲ ಕೊಟ್ಟಿರ್ತಾನಲ್ವಾ, ಅವನು ಕಾರಲ್ಲಿ ಕುತ್ಕೊಂಡು ನಮ್ಮ ಹೀರೋ ಮಕ್ಕಳ ಕಡೆನೆ ನೋಡ್ತಿರ್ತಾನೆ. ಹಾಗೆ ಇವನ ಹತ್ರ ಬಂದಿರೋ ವ್ಯಕ್ತಿನೂ ಕೂಡ ನಮ್ಮ ಹೀರೋನ ಮಕ್ಕಳನ್ನ ಒಂಥರ ನೋಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋಗೆ ಏನು ಅರ್ಥ ಆಗೋದಿಲ್ಲ, ಇವ್ರು ಯಾಕೆ ನನ್ನ ಮಕ್ಕಳನ್ನ ಈ ತರ ನೋಡ್ತಿದ್ದಾರೆ ಅಂತ. ನಂತರ ಜೇಮ್ಸ್ ಮಕ್ಕಳನ್ನ ಮನೆ ಒಳಗಡೆ ಕರ್ಕೊಂಡೋಗಿ ಅವ್ರಿಗೆ ಸ್ನಾನ ಮಾಡಿಸ್ತಿರ್ತಾನೆ. ಆವಾಗ ಆ ಹುಡುಗ ಇದ್ಕೊಂಡು, ಅಪ್ಪ ಇಲ್ಲಿರೋ ಫ್ಲಶ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜೇಮ್ಸ್ ಇದ್ಕೊಂಡು, ಏನಿಲ್ಲ ಇದನ್ನ 2 ಟೈಮ್ಸ್ ಪ್ರೆಸ್ ಮಾಡ್ಬೇಕು, ಆವಾಗ ಈ ಫ್ಲಶ್ ಕ್ಲೀನ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾನೆ. ನಂತರ ಅವನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ಊಟ ಬಡಿಸಿದಾದ್ಮೇಲೆ ಮಲ್ಕೊಳ್ಳೋದಕ್ಕೆ ಬೆಡ್ ಮೇಲೆ ಬಿಡ್ತಾನೆ. ಅವರು ಮಲ್ಕೊಂಡಿದ್ದಾಗ ಇವನು ಆಚೆಗಡೆ ಬಂದು ಡ್ರಿಂಕ್ಸ್ ನ ಕುಡಿತಿರ್ತಾನೆ. ಸ್ವಲ್ಪ ತಾದ್ಮೇಲೆ ಮಗ ಆಚೆಗಡೆ ಬಂದು, ಅಪ್ಪ ನನ್ನ ರೂಮ್ ಅಲ್ಲಿ ಒಂದು ದೆವ್ವ ಐತೆ ಅಂತ ಹೇಳ್ತಾನೆ. ಏನೋ ದೆವ್ವನ, ಅದೇನೋ ನೋಡೋಣ ನಡಿ ಅಂತ ಹೋದ್ರೆ ನಿಜ ಹೇಳ್ಬೇಕಂದ್ರೆ ಆ ರೂಮ್ ಅಲ್ಲಿ ವಿಂಡೋ ಓಪನ್ ಆಗಿರುತ್ತೆ. ಆ ವಿಂಡೋ ಮುಖಾಂತರ ಬರ್ತಾ ಇರೋ ಒಂದು ಲೈಟ್ ಗೆ ಅಲ್ಲಿರೋ ಮರಗಳ ಅಡ್ಡಿ ಬಂದು ಆ ಶ್ಯಾಡೋ ದೆವ್ವದ ರೂಪಲ್ಲಿ ಕಾಣ್ತಿರುತ್ತೆ. ಅದು ದೆವ್ವ ಅಲ್ವೋ ಶ್ಯಾಡೋ ಅಂತ ಹೇಳಿ ಅವನ ಮಗನ್ನ ಮತ್ತೆ ಮಲಗಿಸ್ಬಿಟ್ಟು ಇವನು ಬಂದು ಡ್ರಿಂಕ್ಸ್ ನ ಕುಡಿತಿರುವಾಗ ಆವಾಗ ಅವನಿಗೆ ಒಂದು ಸ್ಟ್ರೈಕ್ ಆಗುತ್ತೆ. ಆ ಸಾಲ ತಗೊಂಡಿರೋನು ಹೋಗುವಾಗ ನನ್ ಮಕ್ಕಳ ಕಡೆಗೆ ಯಾಕೆ ಆತರ ನೋಡ್ತಿದ್ದ ಅಂತ. ನಂತರ ಅವನು ಮುಂದೆ ಇಟ್ಕೊಂಡಿರೋ ಡ್ರಿಂಕ್ಸ್ ಎಲ್ಲ ಕುಡ್ದ್ಬಿಟ್ಟು ನನ್ ಮಕ್ಕಳನ್ನ ನೋಡೋಣ ಅಂತ ರೂಮ್ ಒಳಗಡೆಗೆ ಹೋಗ್ತಾನೆ. ಲಿಟ್ರಲಿ ಶಾಕ್ ಆಗಿ ಹೋಗ್ಬಿಡ್ತಾನೆ. ಸಡನ್ ಆಗಿ ಅವರ ಮಕ್ಕಳು ಅಲ್ಲಿ ಕಾಣ್ತಿರೋದಿಲ್ಲ. ಮೇ ಬಿ ಇವರು ಬಚ್ಚಿಕೊಂಡಿರ್ಬೋದು ಅಂತ ಆ ಮನೆ ಫುಲ್ ಹುಡುಕಾಡ್ತಾನೆ. ಯಾಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇವರು ಬಚ್ಚಿಕೊಂಡು ಅಲ್ಲಿಂದ ತಪ್ಸ್ಕೊಂಡಿರೋ ಹಾಗೆ ನಾಟಕ ಆಡಿರ್ತಾರಲ್ವಾ, ಅದೇ ತರ ಇವಾಗೂ ಮಾಡ್ತಿರ್ಬೋದು ಅಂತ ಅವನ ಮನೆ ಫುಲ್ ಹುಡುಕಾಡ್ತಾನೆ. ಆ ಮಕ್ಕಳು ಕಾಣೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಅವನಿಗೊಂದು ಫೋನ್ ಕಾಲ್ ಬರುತ್ತೆ ಹೆಂಡತಿ ಕಡೆಯಿಂದ. ಇಲ್ಲಿ ನನ್ ಕೆಲಸ ಮುಗ್ದೋಗ್ಬಿಟ್ಟೈತೆ, 2 ಡೇಸ್ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ 1 ಡೇಗೆ ಕಂಪ್ಲೀಟ್ ಆಗೋಗ್ಬಿಟ್ಟೈತೆ. ನಾನ್ ನನ್ ಮನೆಗೆ ರಿಟರ್ನ್ ಬಂದಿದ್ದೀನಿ, ಬೆಳಗ್ಗೆನೆ ಬಂದು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ನಡೆದಿರೋ ಎಲ್ಲಾ ವಿಷಯನೇ ಹೇಳ್ತಾನೆ. ನಾನು ಈ ತರ ಇದ್ದೆ, ಮಕ್ಳು ಇವಾಗ ಕಾಣ್ತಿಲ್ಲ ಅಂತ. ಇದರಿಂದ ಹೆಂಡತಿಗೆ ತುಂಬಾ ಕೋಪ ಬಂದು ಆತರವಾಗಿ ಇವನ ಮನೆ ಹತ್ರ ಬರ್ತಾಳೆ. ಅಲ್ಲಿ ಬಂದು ನೋಡ್ದಾಗ್ಲೇ ಅವಳ ಕಣ್ಣಿಗೆ ಇವನು ಡ್ರಿಂಕ್ಸ್ ಕೊಡ್ತಿರೋದು ಕಾಣಿಸ್ತವೆ. ಅದನ್ನ ನೋಡಿ ಹೆಂಡತಿಗೆ ಇನ್ನ ಕೋಪ ಬರುತ್ತೆ. ನಿನಗೆ ಮಕ್ಕಳನ್ನ ಸೇಫ್ ಆಗಿ ನೋಡ್ಕೊ ಅಂತ ಕಳ್ಸಿದ್ರೆ ನೀನ್ ಇಲ್ಲಿ ಡ್ರಿಂಕ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾ, ಅದನ್ನು ಅಲ್ಲದೆ ಇವಾಗ ಮಕ್ಕಳು ಕಲ್ದೋಗ್ಬಿಟ್ಟಿದ್ದಾರೆ ಅಂತ ನನ್ನ ಹತ್ರ ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ಯಾ. ಮರ್ಯಾದೆಯಾಗಿ ಕೇಳ್ತಿದ್ದೀನಿ, ಬೆಳಗ್ಗೆ ಆಗಿದ್ದೆ ನನ್ ಮಕ್ಳು ನನ್ ಕಣ್ ಮುಂದೆ ಇರ್ಬೇಕು, ಇಲ್ಲ ಅಂದ್ರೆ ನಿನ್ ಮೇಲೆ ಪೊಲೀಸ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾಳೆ. ಇವಾಗ ಏನಪ್ಪಾ ಮಾಡೋದು ಅಂತ ಜೇಮ್ಸ್ ಆಲೋಚನೆ ಮಾಡ್ತಿರುವಾಗ ಆವಾಗ ನಮ್ಮ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದೂನು ಕಿಡ್ನಾಪರ್ ಕಡೆಯಿಂದ. ನೋಡು, ನಿನ್ನ ಮಕ್ಕಳನ್ನ ಎತ್ಕೊಂಡು ಹೋಗಿರೋದು ನಾನೇ, ನಿನ್ನ ಮಕ್ಕಳು ನಿನಗೆ ಸೇಫ್ ಆಗಿ ಬೇಕಂದ್ರೆ ನನಗೆ 1.25 ಕೋಟಿ ಅಮೌಂಟ್ ಬೇಕು, ಅದನ್ನು ಇಷ್ಟು ಡೇಟ್ ಅಲ್ಲಿ ಇದೇ ಪ್ಲೇಸ್ ಅಲ್ಲಿ ಅಮೌಂಟ್ ಎತ್ಕೊಂಡ್ ಬಂದು ಕೊಡ್ಬೇಕು ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡಾಕ್ತಾನೆ. ಜೇಮ್ಸ್ಗೆ ಏನೋ ಅರ್ಥ ಆಗೋದಿಲ್ಲ, ಯಾರಪ್ಪ ಕಾಲ್ ಮಾಡಿದ್ದು, ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗಿರೋದು ಯಾರಂತ ಇವನ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ಆವಾಗ ನಮ್ಮ ಹೀರೋಗೆ ಬೆಳಗ್ಗೆ ಆಗಿರೋ ಒಂದು ಸಿಚುವೇಶನ್ ಫ್ಲಾಶ್ ಆಗುತ್ತೆ. ಇವನ್ಗೆ ಸಾಲ ಕೊಟ್ಟಿರೋ ವ್ಯಕ್ತಿಗಳು ಹೋಗುವಾಗ ಇವರ ಮಕ್ಕಳನ್ನ ಒಂಥರ ನೋಡಿರ್ತಾರಲ್ಲ, ಅವ್ರಿಗೆ ಕಾಲ್ ಮಾಡ್ತಾನೆ. ಬಟ್ ಆದ್ರೆ ಅವರು ಕಾಲ್ ಲಿಫ್ಟ್ ಮಾಡೋದಿಲ್ಲ. ಆವಾಗ ಇವನು ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡ್ತಾನೆ. ನೋಡ್ರೋ, ನಿಮ್ಗೆ ಅಮೌಂಟ್ ಬೇಕಂದ್ರೆ ನನ್ನ ಹತ್ರ ಮಾತಾಡ್ಬೇಕಾಗಿತ್ತು, ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗಿದ್ದೀರಾ, ನಿಮ್ಗೆ ಅಮೌಂಟ್ ಅಷ್ಟು ಮುಖ್ಯ ಆದ್ರೆ ನಾನು ಆ ಬಿಲ್ಡಿಂಗ್ ನ ಕೊಟ್ಬಿಡ್ತೀನಿ ಅಂತ ಮೆಸೇಜ್ ಸೆಂಡ್ ಮಾಡ್ತಾನೆ. ನಂತರ ಅವನು ಹೆಂಡತಿ ಹತ್ರಕ್ಕೆ ಬಂದು ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ಆವಾಗ ಹೆಂಡತಿ ಇದ್ಕೊಂಡು, ಕಿಡ್ನಾಪರ್ಸ್ ಕೇಳಿರೋ ಅಮೌಂಟ್ ಚಿಕ್ಕದೇನಲ್ಲ, 1.25 ಕೋಟಿ ಇವಾಗ ನಮ್ಮ ಹತ್ರ ಎಲ್ಲೈತೆ, ಆದ್ರೆ ನಿನ್ನ ಫ್ರೆಂಡ್ ಹತ್ರ ಅಮೌಂಟ್ ಇರುತ್ತೆ, ಅದೇ ನಿಕೋಲಸ್, ನೀನೋಗಿ ಅವನ ಹತ್ರ ಸಹಾಯ ಕೇಳ್ಬೋದಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ಚಾನ್ಸ್ ಇಲ್ಲ, ಅವನನ್ನ ಮಾತಾಡಿ ತುಂಬಾ ದಿನಗಳಾಗೋಗ್ಬಿಟ್ಟೈತೆ, ನಾನು ಅವನ ಹತ್ರ ಹೋಗಲ್ಲ ಅಂತ ಹೇಳಿದಾಗ, ಇಲ್ಲ ನೀನು ಹೋಗ್ಲೇಬೇಕಾಗುತ್ತೆ, ಯಾಕಂದ್ರೆ ನಿನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ, ಅವನ ಹತ್ರ ತುಂಬಾ ಹಣ ಐತೆ, ನೀನು ಮೊದ್ಲು ಅವನ ಜೊತೆ ಸೇರ್ಕೊಂಡು ವರ್ಕ್ ಮಾಡಿದ್ಯಲ್ವಾ, ಇದರಿಂದ ಅವನು ನಿನಗೆ ಅಮೌಂಟ್ ಕೊಟ್ಟೆ ಕೊಡ್ತಾನೆ ಅಂತ ಹೇಳೋದ್ರಿಂದ ಜೇಮ್ಸ್ ಅವನ ಹಿಗೋನೆಲ್ಲ ಸೈಡ್ಗಿಟ್ಟು ಅವನ ಮಕ್ಕಳನ್ನ ಹೇಗಾದ್ರೂ ಸರಿ ಕಾಪಾಡ್ಕೋಬೇಕು ಅನ್ನೋ ಒಂದು ಯೋಚನೆಯಿಂದ ಅವನ ಹತ್ರ ಸಹಾಯ ಕೇಳೋದಕ್ಕೆ ಹೋಗ್ತಾನೆ. ಇವನ ಜೊತೆ ನಮ್ಮ ಹೀರೋಯಿನ್ ಕೂಡ ಬಂದಿರ್ತಾಳೆ. ಆವಾಗ ಹೀರೋ ಇದ್ಕೊಂಡು, ಸರಿ ನೀನ್ ಇಲ್ಲೇ ವೇಟ್ ಮಾಡು, ನಾನು ಹೋಗಿ ನಿಕೋಲಸ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ನೀನ್ ಅಲ್ಲಿಗೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಜೇಮ್ಸ್ ಒಳಗಡೆಗೆ ಹೋಗ್ತಾನೆ. ಜೇಮ್ಸ್ ನಿಕೋಲಸ್ ಹತ್ರಕ್ಕೆ ಬಂದಿರೋದು ನೋಡಿ ನಿಕೋಲಸ್ ಆಶ್ಚರ್ಯ ಪಡ್ತಾನೆ. ಏನು ಸರ್, ಅವ್ರಿಗೆ ತುಂಬಾ ದಿನಗಳಾದ್ಮೇಲೆ ನಮ್ಮ ಮನೆ ಕಡೆ ಕಣ್ ಬಿದ್ದೈತೆ, ನೀನ್ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಜೇಮ್ಸ್ ಇದ್ಕೊಂಡು, ನನಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ 1.25 ಕೋಟಿ ಅಮೌಂಟ್ ಬೇಕಾಗಿತ್ತು, ನನಗೆ ನೀನ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ ಅಂತ ನಿನ್ನ ಹತ್ರ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಿಕೋಲಸ್ ಸ್ಟನ್ ಆಗಿ ಹೋಗ್ಬಿಡ್ತಾನೆ. 1.25 ಕೋಟಿ ಅಮೌಂಟ್, ಅಷ್ಟೊಂದು ಅಮೌಂಟ್ ಸಡನ್ ಆಗಿ ನಿನಗೆ ಎಂತಕ್ಕೆ ಬೇಕಾಗಿತ್ತು ಅಂತ ಕೇಳಿದಾಗ, ಇಲ್ಲ ನನಗೋಸ್ಕರ ಅಲ್ಲ, ನನ್ ಮಕ್ಕಳಿಗೋಸ್ಕರ ಕೇಳ್ತಿದ್ದೀನಿ, ನನ್ನ ಮಕ್ಕಳನ್ನ ಯಾರೋ ಕಿಡ್ನಾಪ್ ಮಾಡಿದಾರೆ,
ಆ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ನಾನ್ ನಿನ್ನ ಹತ್ರಕ್ಕೆ ಬಂದಿದ್ದೀನಿ ಅಂತ ಹೇಳೋದ್ರಿಂದ ನನ್ನ ಹತ್ರ ಅಮೌಂಟ್ ತುಂಬಾನೇ ಐತೆ, ಬಟ್ ನೀನ್ ನನಗೊಂದು ಕೆಲಸ ಮಾಡ್ಕೊಡ್ಬೇಕಾಗುತ್ತೆ, ಆವಾಗ ಮಾತ್ರನೇ ನೀನ್ ಕೇಳಿರೋ ಒಂದು ಅಮೌಂಟ್ ನಾನ್ ನಿನಗ್ ಕೊಡ್ತೀನಿ ಅಂತ ನಿಕೋಲಸ್ ಅಂತಾನೆ. ಅದಕ್ಕೆ ಜೇಮ್ಸ್ ಏನ್ ಆ ಕೆಲಸ ಅಂತ ಹೇಳಿದಾಗ, ಏನಿಲ್ಲ, ಸಮುದ್ರದಲ್ಲಿ 90 ಕಿಲೋಮೀಟರ್ ನೀನು ಪ್ರಯಾಣ ಮಾಡಿದ್ರೆ ಅಲ್ಲೊಂದು ಐಲ್ಯಾಂಡ್ ಬರುತ್ತೆ, ಆ ಐಲ್ಯಾಂಡ್ ಅಲ್ಲಿ ನನಗೆ ಸಂಬಂಧಪಟ್ಟಿರೋ ಐಟಮ್ಸ್ ಇದಾವೆ, ಅಲ್ಲಿರೋ ವ್ಯಕ್ತಿಗಳು ನಿನ್ನನ್ನ ಮೀಟ್ ಆಗಿ ನಿನಗೆ ಒಂದು ಐಟಮ್ ಕೊಡ್ತಾರೆ, ಆ ಐಟಮ್ ಕೊಟ್ಟಿದ್ದೆ ನಾನು ಅವ್ರಿಗೆ ಅಮೌಂಟ್ ಹಾಕಿದಾಗ ಅವರು ನಿನ್ನನ್ನ ಬಿಟ್ಟಾಕ್ತಾರೆ, ನೀನು ಶಿಸ್ತಾಗಿ ಐಟಮ್ ಎತ್ಕೊಂಡ್ ಬಂದು ನನಗೆ ಕೊಟ್ರೆ ಸಾಕು, ನಿನಗೆ ಬೇಕಾಗಿರೋ ಅಮೌಂಟ್ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜೇಮ್ಸ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಇಲ್ಲ ಚಾನ್ಸ್ ಇಲ್ಲ, ನಾನು ಮದ್ವೆ ಆದ್ಮೇಲೆ ಇಲ್ಲಿಗಲ್ ಆಗಿ ಯಾವುದೇ ಕೆಲ್ಸಗಳು ಮಾಡ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ, ಇದು ಇಲ್ಲಿಗಲ್ ಅಲ್ಲ, ಎಲ್ಲ ಲೀಗಲ್ ಆಗಿ ನಡೀತೈತೆ, ಬಟ್ ನನ್ನ ಹತ್ರ ಇರೋ ವ್ಯಕ್ತಿಗಳ ಮೇಲೆ ಒಂದೊಂದು ಕೇಸ್ ಬಿದ್ದೈತೆ, ಬಟ್ ನಿನ್ ಮೇಲೆ ಯಾವ್ದು ಕೇಸ್ ಇಲ್ಲ, ನಿನ್ನ ಹತ್ರ ಬೋಟ್ ಐತೆ, ಆ ಬೋಟ್ಗೆ ಲೈಸೆನ್ಸ್ ಕೂಡ ಐತೆ, ನೀನ್ ಜಸ್ಟ್ ಹಂಗ್ ಹೋಗಿ ಎತ್ಕೊಂಡ್ ಬಂದ್ಬಿಡ್ತಿ ಅಂತ ಹೇಳೋದ್ರಿಂದ ಜೇಮ್ಸ್ ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ನಿಕೋಲಸ್ ಅವನ ಹತ್ರಕ್ಕೆ ಬಂದು ಕ್ಲಾರಿಟಿಯಾಗಿ ಯೋಚನೆ ಮಾಡು, ನೀನ್ ಕೇಳಿರೋ ಅಮೌಂಟ್ ಚಿಕ್ಕದೇನಲ್ಲ, ದೊಡ್ಡ ಅಮೌಂಟ್, ಬಟ್ ಅಷ್ಟೊಂದು ಅಮೌಂಟ್ ನಾನು ಕೊಡೋದಕ್ಕೆ ರೆಡಿ ಆಗಿದ್ದೀನಿ, ಬಟ್ ನಾನ್ ಕೇಳಿರೋ ಕೆಲಸ ನೀನು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಜೇಮ್ಸ್ಗೆ ಇವಾಗ ಅವನ ಮಕ್ಕಳನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಯೋಚನೆ ಇರೋದ್ರಿಂದ ಸರಿ ಅಂತ ಹೇಳ್ತಾನೆ. ನಿಕೋಲಸ್ ಅವನ ಹತ್ರಕ್ಕೆ ಬಂದು ಜೇಮ್ಸ್ ಹತ್ರ ಇರೋ ಒಂದು ಫೋನ್ ಕಿತ್ಕೊಂಡು ಪೊಲೀಸರು ನಿನ್ನನ್ನ ಫೋನ್ ಮುಖಾಂತರ ಟ್ರೇಸ್ ಮಾಡ್ತಾರೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಬೋಟಲ್ಲಿರೋ GPS ಟ್ರ್ಯಾಕರ್ ನ ಆನ್ ಮಾಡೋದಕ್ಕೆ ಹೋಗ್ಬೇಡ, ಹಾಗೆ ಹೋಗಿ ನಿನ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಜೇಮ್ಸ್ ಎಲ್ಲ ಒಪ್ಕೊಂಡಿದ್ದಾದ್ಮೇಲೆ ಆಚೆಗಡೆ ಬರ್ತಾನೆ. ಅದ್ರಲ್ಲೂ ಆಚೆಗಡೆ ಬಂದು ತನ್ನ ಹೆಂಡತಿ ಹತ್ರ ಎಲ್ಲಾ ವಿಷಯಗಳು ಹೇಳ್ತಾನೆ, ಈ ತರ ಮಾತಾಡ್ಕೊಂಡ್ ಬಂದಿದ್ದೀನಿ ಅಂತ. ಆ ಮಾತು ಕೇಳಿ ಲೈಲಾ ಸ್ಟನ್ ಆಗಿ ಹೋಗ್ಬಿಡ್ತಾಳೆ. ಏನು ನಿನ್ನ ಫ್ರೆಂಡ್ ಹತ್ರಕ್ಕೆ ಹೋಗಿ ಅಮೌಂಟ್ ಎತ್ಕೊಂಡ್ ಬರ್ತಿ ಅಂತ ಅನ್ಕೊಂಡಿದ್ರೆ ನೀನ್ ಹೋಗಿ ಅವನ ಹತ್ರ ಡೀಲ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಜೇಮ್ಸ್ ಇದ್ಕೊಂಡು, ನನಗೆ ಬೇರೆ ಆಪ್ಷನ್ ಏನೂ ಇಲ್ಲ, ನನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅಮೌಂಟ್ ಬೇಕಂದ್ರೆ ನಾನು ಆ ಕೆಲಸ ಮಾಡ್ಲೇಬೇಕಾಗುತ್ತೆ ಅಂತ ಹೇಳೋದ್ರಿಂದ ಹೀರೋಯಿನ್ ಸೈಲೆಂಟ್ ಆಗಿ ಹೋಗ್ಬಿಡ್ತಾಳೆ. ಅಂಡ್ ಅವತ್ತು ಸಾಯಂಕಾಲ ಇವನು ಐಲ್ಯಾಂಡ್ ಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಆವಾಗ ಹೆಂಡತಿ ಇವನ ಹತ್ರಕ್ಕೆ ಬಂದು, ನೀನು ನಮ್ಮ ಕುಟುಂಬಕ್ಕೋಸ್ಕರ ಜಾಸ್ತಿನೇ ಮಾಡ್ತಾ ಇದೀಯಾ, ಅದಕ್ಕೆ ನೀನು ಭದ್ರವಾಗಿ ಹೋಗಿ ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬಾ ಅಂತ ಹೇಳಿ ಅವನ್ಗೆ ಒಂದು ಕಿಸ್ ಕೊಟ್ಟು ಕಳಿಸ್ತಾಳೆ. ಅವನು ಕರೆಕ್ಟ್ ಆಗಿ 6 ಗಂಟೆಗೆ ಐಲ್ಯಾಂಡ್ ಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ. ಅವನು ಐಲ್ಯಾಂಡ್ ಹತ್ರ ಬರೋತಷ್ಟಿಗೆ ರಾತ್ರಿ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿರೋ ಒಂದು ಹೋಟೆಲ್ ಅಲ್ಲಿ ಹೋಗಿ ಒಂದ್ ಹತ್ರ ಕುತ್ಕೊಂಡು ತುಂಬಾ ಹೊತ್ತು ಯಾರಾದ್ರೂ ಬಂದು ನನ್ನನ್ನ ಮೀಟ್ ಆಗ್ತಾರೇನೋ ಅಂತ ಅವ್ರಿಗೋಸ್ಕರ ವೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಯಾರೂನು ಕೂಡ ಇವನ್ನ ಮೀಟ್ ಆಗೋದಕ್ಕೆ ಬರೋದಿಲ್ಲ. ಆವಾಗ ಅವನಿಗೆ ಡೌಟ್ ಬಂದು ಪಕ್ಕದಲ್ಲಿರೋ ವ್ಯಕ್ತಿ ಹತ್ರ ಫೋನ್ ಇಸ್ಕೊಂಡು ಅವನ ಹೆಂಡತಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಇವನ ಹತ್ರ ಫೋನ್ ಇರೋದಿಲ್ವಲ್ಲ, ಹೆಂಡತಿಗೆ ಕಾಲ್ ಮಾಡಿ ಈ ತರ ನಾನು ವೈಟ್ ಮಾಡ್ತಾ ಇದ್ದೀನಿ, ನನ್ನನ್ನ ಮೀಟ್ ಆಗೋದಕ್ಕೆ ಯಾರು ಬಂದಿಲ್ಲ, ನೀನ್ ಈ ವಿಷಯನ ನಿಕೋಲಸ್ಗೆ ಇನ್ಫಾರ್ಮ್ ಮಾಡು ಅಂತ. ಬಟ್ ಆ ಫೋನ್ ರಿಂಗ್ ಆಗುತ್ತೆ, ಹೆಂಡತಿ ಮಾತ್ರ ಕಾಲು ಲಿಫ್ಟ್ ಮಾಡೋದಿಲ್ಲ. ಇದರಿಂದ ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡ್ತಾನೆ, ಈ ತರ ನಾನ್ ಬಂದು ವೈಟ್ ಮಾಡ್ತಾ ಇದ್ದೀನಿ, ಯಾರು ಕೂಡ ನನ್ನನ್ನ ಮೀಟ್ ಆಗೋದಕ್ಕೆ ಬಂದಿಲ್ಲ ಅಂತ ನಿಕೋಲಸ್ಗೆ ಇನ್ಫಾರ್ಮ್ ಮಾಡು ಅಂತ. ಹಾಗೆ ಅವನು ಅದೇ ಪ್ಲೇಸ್ ಅಲ್ಲಿ ವೈಟ್ ಮಾಡ್ತಾ ಇರ್ತಾನೆ. ತುಂಬಾ ಟೈಮ್ ಆಗೋಗ್ಬಿಡೋದ್ರಿಂದ ವೈಟರ್ ನ ಕರೆದು ಬಿಲ್ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ವೈಟರ್ ಇದ್ಕೊಂಡು, ಸರಿ ಈ ಪ್ಲೇಸ್ ಅಲ್ಲಿ ತುಂಬಾ ಹೊತ್ತು ಇರಬಾರ್ದು, ಮೊದ್ಲು ಈ ಪ್ಲೇಸ್ ಇಂದ ಹೊರಟೋಗ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ, ಲೇ ಸ್ವಾಮಿ ನಾನು ಹೊರಟೋಗ್ಬಿಡ್ತಾ ಇದ್ದೀನಿ, ನಿಮ್ಗೂ ನಿಮ್ಮ ಐಲ್ಯಾಂಡ್ಗೂ ಒಂದು ದಂಡ ಅಂತ ಹೇಳಿ ಅವನು ಬೋಟ್ ಒಳಗಡೆಗೆ ಬರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆಪೋಸಿಟ್ ಗೆ ಇನ್ನೊಂದು ಬೋಟ್ ಬಂದು ಅದರಲ್ಲಿರೋ ವ್ಯಕ್ತಿಗಳು ಜೇಮ್ಸ್ ಬೋಟ್ ಒಳಗಡೆಗೆ ಬರ್ತಾರೆ. ಆವಾಗ ಜೇಮ್ಸ್ ಮೈಂಡ್ ಅಲ್ಲಿ ಅನ್ಕೊಂತಾನೆ, ನನ್ ಕತೆ ಮುಗೀತು, ಯಾರೋ ನನ್ನನ್ನ ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ. ಆದ್ರೆ ಅಲ್ಲಿಗೆ ಬಂದಿರೋ ವ್ಯಕ್ತಿಗಳು ಇವನ್ಗೆ ಒಂದು ಐಟಮ್ ಕೊಟ್ಟು ನಿಕೋಲಸ್ಗೆ ಇನ್ಫಾರ್ಮ್ ಮಾಡು, ನಾವು ನಿನಗೆ ಐಟಮ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಜೇಮ್ಸ್ ಅವ್ರ ಹತ್ರ ಇರೋಂತ ಮೊಬೈಲ್ ಎತ್ಕೊಂಡು ನಿಕೋಲಸ್ ಗನ್ಗೆ ವಾಯ್ಸ್ ಮೇಲ್ ಸೆಂಡ್ ಮಾಡ್ತಾನೆ, ಈ ತರ ನನ್ಗೆ ಐಟಮ್ ಸಿಕ್ಕೈತೆ, ಅವ್ರಿಗೆ ಮೊದ್ಲ ಅಮೌಂಟ್ ನ ಸೆಂಡ್ ಮಾಡು ಅಂತ. ನಂತರ ಅವನು ತುಂಬಾ ಹೊತ್ತು ವೈಟ್ ಮಾಡ್ತಾನೆ, ಆದ್ರೆ ಅವ್ರಿಗೆ ಅಮೌಂಟ್ ಬರೋದಿಲ್ಲ. ಆವಾಗ ಅಲ್ಲಿರೋ ವ್ಯಕ್ತಿಗಳು ಅಮೌಂಟ್ ಏನಾದ್ರೂ ಹಾಕ್ಲಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಪಕ್ಕದಲ್ಲಿರೋ ವ್ಯಕ್ತಿ ನಮ್ಮ ಹೀರೋ ತಲೆ ಮೇಲೆ ಗನ್ ಇಡ್ತಾನೆ. ಆವಾಗ ಅವರ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಅಮೌಂಟ್ ಕ್ರೆಡಿಟ್ ಆಗೈತೆ ಅಂತ. ಅಮೌಂಟ್ ಕ್ರೆಡಿಟ್ ಆಗೈತಲ್ವಾ, ಇನ್ನು ಅವ್ರಿಗೆ ಏನ್ ಬೇಕಾಗಿರುತ್ತೆ, ಆ ಬೋಟ್ ನ ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ರು ಅಲ್ಲಿಂದ ಹೋಗಿದ್ದು ನೆಕ್ಸ್ಟ್ ಸೆಕೆಂಡ್ ಗೆ ನಮ್ಮ ಹೀರೋ, ಈ ನನ್ ಮಕ್ಳ ಐಟಮ್ ಅಂತಿದಾರಲ್ಲ ಅದ್ರಲ್ಲಿ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಡ್ರಗ್ಸ್ ಇರ್ತವೆ. ಅದನ್ನ ನೋಡಿ ಇವನು ಫಿಕ್ಸ್ ಆಗೋಗ್ಬಿಡ್ತಾನೆ, ಈ ನನ್ ಮಕ್ಳು ನನ್ ಕೈಯಲ್ಲಿ ಮಾಡಬಾರ್ದಾಗಿರೋ ಕೆಲ್ಸಗಳೆಲ್ಲ ಮಾಡಿಸ್ತಿದ್ದಾರೆ ಅಂತ. ನಂತರ ಜೇಮ್ಸ್ ಆ ಬ್ಯಾಗ್ ನ ಒಂದತ್ರ ಬಚ್ಚಿಕ್ ಬಿಟ್ಟು ಅವನ ಬೋಟ್ ಹಾಕೊಂಡು ಸ್ವಲ್ಪ ದೂರ ಬರ್ತಾನೆ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಆ ಬೋಟ್ ಒಂದ್ ಹತ್ರ ನಿಂತೋಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಇಂಜಿನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂತೆ, ಇದರಿಂದ ಆ ಬೋಟ್ ಸ್ಟಾರ್ಟ್ ಆಗೋದಿಲ್ಲ. ಇವನೇನಾದ್ರೂ ಇದೇ ಪ್ಲೇಸ್ ಅಲ್ಲಿ ಬೆಳಕಾಗೋವರೆಗೂ ಇದ್ರೆ ಎಲ್ಲಾರು ಇಲ್ಲಿಗೆ ಬಂದ್ಬಿಡ್ತಾರೆ, ಅಂದ್ರೆ ಮೈನ್ ಆಗಿ ಪೊಲೀಸರು ಇಲ್ಲಿಗೆ ಬಂದ್ಬಿಡ್ತಾರೆ. ಆ ಪೊಲೀಸರಿಗೆ ಏನಾದ್ರೂ ಈ ಡ್ರಗ್ಸ್ ಇರೋದು ಗೊತ್ತಾಗೋಗ್ಬಿಟ್ರೆ ಇವನ ಲೈಫೇ ಸರ್ವನಾಶ ಆಗೋಗ್ಬಿಡುತ್ತೆ. ಹಾಗಂತೇಳಿ ಆ ಬ್ಯಾಗ್ ನ ಎತ್ಕೊಂಡು ಈಜಾಡ್ಕೊಂಡು ಹೊರಟೋಗೋಣ ಅಂದ್ರೆ ತುಂಬಾ ದೂರ ಇರೋದ್ರಿಂದ ಇವನು ಅಷ್ಟು ದೂರ ಈಜಾಡೋದಕ್ಕೆ ಆಗೋದಿಲ್ಲ ಅಂತ ಇನ್ನೇನು ಮಾಡೋದಕ್ಕಾಗದೆ ಆ ಬೋಟ್ ಅಲ್ಲಿ ಇರೋ ಒಂದು GPS ಟ್ರ್ಯಾಕರ್ ನ ಆನ್ ಮಾಡಿ ಹೆಲ್ಪ್ ಲೈನ್ ಗೆ ಇನ್ಫಾರ್ಮ್ ಮಾಡುತ್ತಾನೆ. ಹೆಲ್ಪ್ ಲೈನ್ ಅವರು ಅಲ್ಲಿಗೆ ಬಂದು ಅವನ ಹತ್ರ ಎಲ್ಲ ಚೆಕ್ ಮಾಡ್ತಾರೆ. ಆ ಬೋಟ್ ಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್, ಇವನ ಹತ್ರ ಲೈಸೆನ್ಸ್ ಐತಾ, ಈ ತರ ಎಲ್ಲ ಚೆಕ್ ಮಾಡಿದ್ದಾದ್ಮೇಲೆ ಇಂಜನ್ ನ ಚೆಕ್ ಮಾಡ್ತಾರೆ. ಇಂಜನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತೆ, ನಾವು ಇವಾಗ ಒಂದು ಪ್ಲೇಸ್ ಹತ್ರ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಹೋಗ್ಬೇಕಾಗಿರೋ ಒಂದು ಊರಿಗೆ ಅಲ್ದೆ ಇವರು ಬೇರೆ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಜೇಮ್ಸ್
ಜೇಮ್ಸ್ಗೆ ಇನ್ನ ಬೇರೆ ಆಪ್ಷನ್ ಇಲ್ಲ, ಅಟ್ಲೀಸ್ಟ್ ಅಲ್ಲಿಗಾದ್ರೂ ಹೋಗಿ ಆ ಪ್ಲೇಸ್ ಇಂದ ನಾನು ನಮ್ಮೂರ್ಗೆ ಹೋಗ್ತೀನಿ ಅಂತ ಅನ್ಕೊಂಡು ಅವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಅವ್ರಿಗೆ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಇವನ ಬೋಟ್ ಅಲ್ಲಿ ಇರ್ತಾನಲ್ವಾ, ಅವನಿಗೆ ಸ್ವಲ್ಪ ಡೌಟ್ ಬರುತ್ತೆ. ನೀನ್ ಯಾಕೆ ಈ ಪ್ಲೇಸ್ ಹತ್ರ ಬಂದೆ ಅಂತ ಕೇಳ್ದಾಗ, ಸರ್ ನಾನು ಫಿಶ್ ನ ಹಿಡ್ಕೋಬೇಕು ಅಂತ ಈ ಪ್ಲೇಸ್ ಹತ್ರ ಬಂದೆ, ಬಟ್ ಜಾಸ್ತಿ ಕುಡ್ದಿರೋದಕ್ಕೆ ಬೋಟ್ ಅಲ್ಲೇ ಮಲ್ಕೊಂಡ್ಬಿಟ್ಟಿದೀನಿ, ಎದ್ದು ನೋಡಿದ್ರೆ ರಾತ್ರಿ ಆಗೋಗ್ಬಿಟ್ಟೈತೆ, ಅದ್ರಲ್ಲೂ ಇವಾಗ ಇಂಜನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಆ ಬೋಟ್ ಅಲ್ಲಿ ಬಚ್ಚಿಕ್ಕಿರೋ ಬ್ಯಾಗ್ ಏನಾದ್ರೂ ಇವರ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ನನ್ ಕತೆ ಮುಗ್ದೋಗ್ಬಿಡುತ್ತೆ ಅಂತ. ನಂತರ ಅಲ್ಲಿಗೆ ಬಂದಿರೋ ವ್ಯಕ್ತಿಗಳು ನಮ್ಮ ಹೀರೋನ ಬೇರೆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗಿದ್ದೆ ಜೇಮ್ಸ್ ಅವನ ಬೋಟ್ಗೆ ಸಂಬಂಧಪಟ್ಟಿರೋ ಒಂದು ಲೈಸೆನ್ಸ್ ಹಾಗೆ ಅವನ ಲೈಸೆನ್ಸ್ ಅಲ್ಲಿರೋ ವ್ಯಕ್ತಿಗಳಿಗೆ ಕೊಟ್ಬಿಟ್ಟು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ನಾನು ಆ ಕೆಲಸ ಮುಗಿಸ್ಕೊಂಡ್ ಬಂದು ಮತ್ತೆ ನನ್ನ ಬೋಟ್ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಫಾಸ್ಟ್ ಆಗಿ ಐಟಮ್ ಇರೋ ಒಂದು ಬ್ಯಾಗ್ ನ ಎತ್ಕೊಂಡು ಇವನ ಊರಿಗೆ ಹೋಗ್ತಾ ಇರೋ ಒಂದು ಬಸ್ ಅಲ್ಲಿ ಕುತ್ಕೊಂತಾನೆ. ಹಾಗೆ ಪಕ್ಕದಲ್ಲಿರೋ ವ್ಯಕ್ತಿ ಹತ್ರ ಫೋನ್ ಇಸ್ಕೊಂಡು ಹೆಂಡತಿಗೆ ಕಾಲ್ ಮಾಡ್ತಾನೆ, ನಾನು ಈ ತರ ಮನೆಗೆ ರಿಟರ್ನ್ ಆಗ್ತಿದೀನಿ ಅಂತ. ಇವನ ದುರದೃಷ್ಟನೋ ಇಲ್ಲ ಅವಳು ಬೇಕಾಗಿ ಮಾಡ್ತಿದ್ದಾಳೋ ಏನೋ ಗೊತ್ತಿಲ್ಲ, ಇವನು ಕಾಲ್ ಮಾಡಿದ್ರು ಕೂಡ ಆದ್ರೆ ಹೆಂಡತಿ ಮಾತ್ರ ಇವನ ಫೋನ್ ಲಿಫ್ಟ್ ಮಾಡೋದಿಲ್ಲ. ಇನ್ನೇನು ಮಾಡೋದಕ್ಕಾಗ್ದೆ ಅವನು ಸ್ವಲ್ಪ ಭಯದಿಂದಾನೆ ಆ ಬ್ಯಾಗ್ ಇಟ್ಕೊಂಡು ಇವನು ಇಳಿಬೇಕಾಗಿರೋ ಒಂದು ಸ್ಟಾಪ್ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಇಲ್ದಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಈ ಬ್ಯಾಗ್ ನನ್ನ ಕೈಯಲ್ಲಿ ಇದ್ರೆ ನನಗೆ ಪ್ರಾಬ್ಲಮ್ ಅಂತ ತುಂಬಾ ಫಾಸ್ಟ್ ಆಗಿ ನಿಕೋಲಸ್ ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿಗೆ ಬಂದು ನೋಡಿದ್ರೆ ಆ ನಿಕೋಲಸ್ ಕನ್ನು ತುಂಬಾ ಜನ ಹುಡುಗಿರ್ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ಅದನ್ನ ನೋಡಿ ನಮ್ಮ ಹೀರೋ ಬ್ಲಾಂಕ್ ಆಗಿ ಹೋಗ್ಬಿಡ್ತಾನೆ, ನನ್ನನ್ನ ಅಷ್ಟೊಂದು ರಿಸ್ಕ್ ಅಲ್ಲಿ ಇಟ್ಬಿಟ್ಟು ಈ ನನ್ ಮಗ ಅವನ ಲೈಫ್ ನ ಎಂಜಾಯ್ ಮಾಡ್ತಿದ್ದಾನೆ ಅಂತ. ನಂತರ ಜೇಮ್ಸ್ ಎತ್ಕೊಂಡ್ ಬಂದಿರೋ ಡ್ರಗ್ಸ್ ಬ್ಯಾಗು ನಿಕೋಲಸ್ಗೆ ಕೊಟ್ಟು, ನನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅಮೌಂಟ್ ಇವಾಗ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ನಿಕೋಲಸ್ ಪಕ್ಕದಲ್ಲೇ ಒಂದು ಗನ್ ಎತ್ಕೊಂಡು, ಇವಾಗ ನಾನು ನಿನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರೆ ಏನ್ ಮಾಡ್ತೀಯಾ? ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಮೊದ್ಲು ನನ್ ಜೊತೆನೆ ಕೆಲಸ ಮಾಡ್ತಿದ್ದೆ, ಆವಾಗ ಆರಾಮಾಗಿ ಎಲ್ಲಾ ಕೆಲ್ಸಗಳು ನಡೀತಾ ಇದ್ವು, ನೀನ್ ಯಾಕೆ ನನ್ ಜೊತೆ ಕೆಲಸ ಮಾಡೋದು ಬಿಟ್ಟಿದ್ದು ಅಂತ ನಮ್ಮ ಹೀರೋ ಹತ್ರ ಕೇಳ್ತಾನೆ. ಅದಕ್ಕೆ ಜೇಮ್ಸ್ ಒಂದು ಚೂರುನು ಕೂಡ ರೆಸ್ಪಾಂಡ್ ಆಗೋದಿಲ್ಲ. ಪ್ಲೀಸ್ ಇವಾಗ ನನಗೆ ಅಮೌಂಟ್ ತುಂಬಾ ಅವಶ್ಯಕತೆ ಐತೆ, ಅಮೌಂಟ್ ನನಗೆ ಕೊಟ್ಬಿಟ್ರೆ ನಾನು ಈ ಪ್ಲೇಸ್ ಇಂದ ಹೊರಟೋಗ್ಬಿಡ್ತೀನಿ ಅಂತ ಕೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ನಿಕೋಲಸ್ ಇವಾಗ ಡ್ರಗ್ಸ್ ತಗೊಂಡಿರ್ತಾನೆ, ಅದರ ಜೊತೆಗೆ ಕೊಡ್ತಿರೋದ್ರಿಂದ ಅವನು ಆ ಮತ್ತಲ್ಲೇ ನಮ್ಮ ಹೀರೋನ ಹೊಡಿತಾನೆ. ಹೀರೋನು ಕೂಡ ಆ ನಿಕೋಲಸ್ ಕನ್ನ ಹೊಡಿತಾನೆ. ಈಗ ಇವರಿಬ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಒದ್ದಾಡ್ಕೊಂಡ್ಬಿಟ್ಟು ಲಾಸ್ಟ್ಗೆ ಜೇಮ್ಸ್ ನಿಕೋಲಸ್ ಹತ್ರ ಕೇಳ್ತಾನೆ, ಪ್ಲೀಸ್ ನನ್ ಮಕ್ಕಳನ್ನ ಕಾಪಾಡ್ಕೋಬೇಕು, ನನಗೆ ಬೇಕಾಗಿರೋ ಅಮೌಂಟ್ ಕೊಟ್ರೆ ನಾನು ಈ ಪ್ಲೇಸ್ ಇಂದ ಹೋಗಿ ನನ್ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಕೇಳೋದ್ರಿಂದ ನಿಕೋಲಸ್ ಒಂದು ಪ್ಲೇಸ್ ಕಡೆ ತೋರಿಸ್ಬಿಟ್ಟು, ಅಲ್ಲಿ ಅಮೌಂಟ್ ಐತೆ, ಮೊದ್ಲ ಅಮೌಂಟ್ ಎತ್ಕೊಂಡು ನನ್ ಕಣ್ ಮುಂದೆಯಿಂದ ಹೊರಟೋಗ್ಬಿಟ್ಟು ಇಲ್ಲಿ ಇರ್ಲೇಬೇಡ ಅಂತ ಹೇಳ್ತಾನೆ. ಅಲ್ಲಿಗೆ ಹೋಗಿ ನೋಡಿದಾಗ ಅವನಿಗೆ ಅಮೌಂಟ್ ಹಾಗೆ ಅವನ ಮೊಬೈಲ್ ಕೂಡ ಕಾಣಿಸುತ್ತೆ. ಆ ಎರಡು ಎತ್ಕೊಂಡು ನೆಕ್ಸ್ಟ್ ಸೆಕೆಂಡ್ಗೆ ಇವನ ಅಪಾರ್ಟ್ಮೆಂಟ್ ಹತ್ರ ಬರ್ತಾನೆ. ಅವನು ಒಳಗಡೆಗೆ ಬಂದು ನೋಡಿದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇವನು ಇಷ್ಟರ್ವರ್ಗುನು ಇವನ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ಇಷ್ಟೆಲ್ಲ ರಿಸ್ಕ್ ತಗೊಂಡು ಒಂದು ಡ್ರಗ್ ಡೀಲಿಂಗ್ ಮಾಡಿ ಅಮೌಂಟ್ ಎತ್ಕೊಂಡ್ ಬಂದ್ರೆ ಇವನ ಮಕ್ಕಳು ಆರಾಮಾಗಿ ಕೂತ್ಕೊಂಡು ಟಿಫನ್ ಮಾಡ್ತಿರ್ತಾರೆ. ಜೇಮ್ಸ್ ಮಕ್ಕಳ ಹತ್ರಕ್ಕೆ ಬಂದು ಅವರ ಬಾಡೀಸ್ ಎಲ್ಲ ಚೆಕ್ ಮಾಡಿ, ನಿಮ್ಗೆ ಏನೂ ಆಗಿಲ್ಲ ತಾನೆ, ಆ ಕಿಡ್ನಾಪರ್ಸ್ ಏನು ಮಾಡ್ಲಿಲ್ಲ ತಾನೆ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಈ ಮಗ ಇತ್ಕೊಂಡು, ಅಪ್ಪ ಏನಾಗೈತಪ್ಪ, ನೀನು ಏನ್ ಮಾತಾಡ್ತಾ ಇದ್ಯಾ, ಏನ್ ಕಿಡ್ನಾಪರ್ಸ್, ಯಾಕೆ ಈ ತರ ನಮ್ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋ, ನಿಮ್ಮನ್ನ ಕಿಡ್ನಾಪರ್ ಎತ್ಕೊಂಡು ಹೋಗಿದ್ರಲ್ಲ, ಅವ್ನ್ ನಿಮ್ಗೆ ಏನು ಟಾರ್ಚರ್ ಕೊಟ್ಟಿಲ್ಲ ತಾನೆ, ನೀವು ಸೇಫ್ ಆಗಿ ಇದ್ದೀರಾ ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಆ ಇಬ್ಬರು ಮಕ್ಳು ಇತ್ಕೊಂಡು, ಅಪ್ಪ ಏನಾಗೈತೆ ನಿನ್ಗೆ, ರಾತ್ರಿ ನಾವು ಇಲ್ಲೇ ಮಲಗಿದ್ವಿ, ಬೆಳಗ್ಗೆ ಇವಾಗ ಎಚ್ಚರಿಕೆ ಆಯ್ತು, ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ನಮ್ಮ ಹೀರೋ ಶಾಕ್ ಅಲ್ಲಿ ಇರ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಹೆಂಡತಿ ಅಲ್ಲಿಗೆ ಬರೋದ್ರಿಂದ ಹೆಂಡತಿ ಹತ್ರಕ್ಕೆ ಹೋಗಿ, ಇವ್ರು ಏನೇ ಮಾತಾಡ್ತಾ ಇದಾರೆ, ಕಿಡ್ನಾಪರ್ಸ್ ಇವ್ರನ್ನ ಎತ್ಕೊಂಡು ಹೋಗಿದ್ರಲ್ವಾ, ಇವ್ರು ನೋಡಿದ್ರೆ ಆರಾಮಾಗಿದ್ದಾರೆ, ಇವ್ರನ್ನ ಕರ್ಕೊಂಡ್ ಬಂದಿದ್ಯಾರೋ ನೀನೇನಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್, ಜೇಮ್ಸ್ ಏನ್ ಮಾತಾಡ್ತಾ ಇದೀಯ ನೀನು, ಮೊದ್ಲು ನಿನ್ನ ಮಗದ ಮೇಲೆ ಯಾಕೆ ಗಾಯಗಳಾಗಿದ್ದಾವೆ, ನೀನ್ ಯಾಕೆ ಈ ತರ ಮಾತಾಡ್ತಿದೀಯ ಅಂತ ಕೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ರಾತ್ರಿ ಮಕ್ಕಳನ್ನ ಯಾರೋ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ರು, ನಾನ್ ನಿನ್ಗೆ ಇನ್ಫಾರ್ಮ್ ಮಾಡ್ದೆ, ನೀನ್ ನನ್ನ ಹತ್ರಕ್ಕೆ ಬಂದು ನಿಕೋಲಸ್ ಹತ್ರ ಸಹಾಯ ತಗೋ ಅಂತ ಹೇಳ್ದೆ. ಅವನ ಹತ್ರಕ್ಕೆ ಹೋಗಿ ಒಂದು ಡೀಲಿಂಗ್ ಮಾಡ್ಕೊಂಡೆ. ಆ ಡೀಲಿಂಗ್ ಹತ್ರಕ್ಕೆ ಹೋಗ್ತಾ ಇರೋವಾಗೆ ನೀನೇ ನನ್ನನ್ನ ಕಳ್ಸಿದ್ದು. ನಾನು ಅಲ್ಲಿಗೆ ಹೋದ್ಮೇಲೆ ಒಂದು ಗ್ಯಾಂಗ್ ಬಂದು ನನಗೆ ಒಂದು ಐಟಮ್ ಕೊಡ್ತು, ಅದನ್ನ ಎತ್ಕೊಂಡ್ ಬರೋವಾಗ ಬೋಟು ಮಧ್ಯದಲ್ಲೇ ನಿಂತೋಗ್ಬಿಡ್ತು. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೆಲ್ಪ್ ಲೈನ್ಗೆ ಕಾಲ್ ಮಾಡ್ದೆ. ಅವ್ರಿಗೆ ಮೋಸ ಮಾಡಿ ಸಿಟಿಯಲ್ಲಿ ಈ ಡ್ರಗ್ಸ್ ನ ಎತ್ಕೊಂಡ್ ಬಂದು ನಿಕೋಲಸ್ಗೆ ಕೊಟ್ಟು, ಮತ್ತೆ ಆ ನನ್ ಮಗ ನೋಡಿದ್ರೆ ನನ್ನನ್ನು ಹೊಡ್ದ, ಮತ್ತೆ ನನ್ ಗ್ಯಾಂಗ್ ಅಲ್ಲಿ ಸೇರ್ಕೊಂಡು ನಾವಿಬ್ರು ಸೇರಿ ಮತ್ತೆ ಕೆಲಸ ಮಾಡೋಣ ಅಂತ. ಆದ್ರೂನು ಹಾಗೂ ಹೀಗೂ ತುಂಬಾ ಕಷ್ಟಪಟ್ಟು ಅವನ ಹತ್ರ ಅಮೌಂಟ್ ಎತ್ಕೊಂಡ್ ಬಂದ್ರೆ, ಇಲ್ಲಿ ಮಕ್ಳು ಸೇಫ್ ಆಗಿ ಇದ್ದಾರೆ, ನಿನ್ಗೇನೋ ಗೊತ್ತಾಗ್ತಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಎತ್ಕೊಂಡು, ಏನಾಗೈತೆ ಜೇಮ್ಸ್ ನಿನ್ಗೆ, ಯಾಕೆ ಈ ತರ ಮಾತಾಡ್ತಾ ಇದ್ಯಾ, ನಿನ್ಗೇನಾದ್ರೂ ಹುಚ್ಚಿಡ್ತಿರ್ಬೇಕು, ಮೊದ್ಲು ನೀನ್ ಈ ತರ ಮಾತಾಡೋದು ನಿಲ್ಸ್ಬಿಡು, ನೀನ್ ಈ ತರ ಮಾತಾಡ್ತಾ ಇದ್ರೆ ನನಗೂ ಒಂಥರ ಐತೆ, ಫಸ್ಟ್ ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಾಂದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹೀರೋಗೆ ಒಂದ್ ಕಡೆ
ಡೌಟ್ ಇಲ್ಲಿ ಏನ್ ನಡೀತೈತೆ. ಬಟ್ ಇಲ್ಲಿ ಅವನಿಗೆ ಕ್ಲಾರಿಟಿ ಐತೆ, ನನ್ನ ಮುಖದ ಮೇಲೆ ಗಾಯಗಳಾಗಿದ್ದಾವೆ, ಅಂದ್ರೆ ನಿಕೋಲಸ್ ನನ್ನನ್ನ ಹೊಡೆದಿದ್ದಾನೆ, ನಾನು ಅಲ್ಲಿಗೆ ಹೋಗಿ ಡ್ರಗ್ ಡೀಲಿಂಗ್ ಮಾಡಿ ಅವನ ಹತ್ರ ಅಮೌಂಟ್ ಇಸ್ಕೊಂಡ್ ಬಂದಿರೋದು ನಿಜ. ಇಲ್ಲೇನೋ ನಡೀತೈತಲ್ಲ, ಏನ್ ಮತ್ಲಬ್ ನಡೀತೈತೆ ಅಂತ ಆಲೋಚನೆ ಮಾಡ್ತಿರುವಾಗ ಆವಾಗ ನಮ್ಮ ಹೀರೋ ಫೋನ್ಗೆ ಹೆಂಡತಿ ಒಂದು ವಾಯ್ಸ್ ಮೆಸೇಜ್ ನ ಸೆಂಡ್ ಮಾಡಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೆಂಡತಿ ಹತ್ರ ಇವನು ಎಲ್ಲಾ ಮಾತಾಡ್ತಿರ್ತಾನಲ್ವಾ, ನನಗೆ ನಿಕೋಲಸ್ ಒಂದು ಡೀಲಿಂಗ್ ಕೊಟ್ಟಿದ್ದ, ಅದನ್ನ ಎತ್ಕೊಂಡೋಗಿ ಪೊಲೀಸರಿಗೆ ಮೋಸ ಮಾಡಿ ಆ ಡ್ರಗ್ಸ್ ನ ನಾನು ಎತ್ಕೊಂಡ್ ಬಂದು ನಿಕೋಲಸ್ಗೆ ಕೊಟ್ಟಿದ್ದೀನಿ ಅಂತ ಇದನ್ನೆಲ್ಲ ಆ ಹುಡುಗಿ ಆಡಿಯೋ ರೆಕಾರ್ಡ್ ಮಾಡಿರ್ತಾಳೆ. ಅದನ್ನ ಇವನಿಗೆ ಸೆಂಡ್ ಮಾಡ್ತಾಳೆ. ನಂತರ ಆ ಹುಡುಗಿ ನಮ್ಮ ಹೀರೋಗೆ ಕಾಲ್ ಮಾಡಿ, ನೋಡು ನೀನು ನಿಕೋಲಸ್ ಹತ್ರ ಮಾತಾಡಿರೋದೆಲ್ಲ ನಾನು ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಮಕ್ಕಳನ್ನ ಕರ್ಕೊಂಡು ನಾನು ಇವತ್ತು ಸಾಯಂಕಾಲನೇ ಅಮೆರಿಕಕ್ಕೆ ಹೊರಟೋಗ್ಬಿಡ್ತಾ ಇದ್ದೀನಿ. ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂದ್ರೆ ನೀನು ಏರ್ಪೋರ್ಟ್ ಅಲ್ಲಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಬೇಕಾಗುತ್ತೆ. ನೀನು ಸಾಯಂಕಾಲ ಬಂದು ಆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು. ಇಫ್ ಇನ್ ಕೇಸ್ ನೀನ್ ಏನಾದ್ರೂ ಮಾಡಲ್ಲ, ನನಗೆ ಮಕ್ಕಳು ಬೇಕು ಅಂತ ಏನಾದ್ರೂ ಆಟ ಆಡಿದ್ಯಾ ಅನ್ಕೋ, ಈ ಆಡಿಯೋ ಮೆಸೇಜ್ ನ ನಾನು ಪೊಲೀಸರಿಗೆ ಸೆಂಡ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಳೆ. ಅಂಡ್ ಇವಾಗ ಆ ಹುಡುಗಿ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಅವಳ ಮಕ್ಕಳನ್ನ ಸೇಫ್ ಆಗಿ ಇಲ್ಲಿಂದ ಕರ್ಕೊಂಡು ಹೊರಡೋಗ್ಬಿಡ್ಬೇಕು. ಇದಕ್ಕೆ ನಮ್ಮ ಹೀರೋ ಅಡ್ಡಿ ಬರಬಾರ್ದು ಅಂತ ಈ ಕೆಲಸ ಮಾಡಿರ್ತಾಳೆ. ಆ ಮಾತುಗಳೆಲ್ಲ ಕೇಳಿ ನಮ್ಮ ಹೀರೋ ಸ್ಟನ್ ಆಗೋಗ್ಬಿಡ್ತಾನೆ. ಅವನಿಗೆ ಇವಾಗ ಏನ್ ನಡೀತೈತೆ ಅಂತ ಸ್ವಲ್ಪನೂ ಕೂಡ ಐಡಿಯಾ ಇರೋದಿಲ್ಲ. ಆವಾಗೆ ನಮ್ಮ ಹೀರೋಗೆ ಒಂದು ಫ್ಲಾಶ್ ಆಗುತ್ತೆ, ಇವಾಗ ನನ್ನ ಮಕ್ಕಳು ಆರ್ಸ್ ರೈಡಿಂಗ್ ಹತ್ರಕ್ಕೆ ಹೋಗಿರ್ತಾರೆ, ಅಟ್ಲೀಸ್ಟ್ ನಾನು ಅಲ್ಲಿಗೆ ಹೋಗಿ ನನ್ನ ಮಕ್ಕಳ ಹತ್ರ ಎಂಕ್ವೈರಿ ಮಾಡಿದ್ರೆ ನನಗೆ ಸ್ವಲ್ಪ ಆದ್ರೂ ಕ್ಲೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನ ಮಕ್ಕಳ ಹತ್ರಕ್ಕೆ ಹೋಗಿ ಮೊದ್ಲು ಮಗನ ಹತ್ರ ಕೇಳ್ತಾನೆ, ನೋಡೋ ನೀನು ಮಲ್ಗೋವಾಗ ನನಗೆ ದೆವ್ವ ಕಾಣತೈತೆ ಅಂತ ಬಂದು ನನ್ನ ಹತ್ರ ಹೇಳ್ದೆ, ನಾನ್ ಮತ್ತೆ ಅಲ್ಲಿಗೆ ಬಂದು ಅದು ಶಾಡೋ ಅಂತ ಹೇಳಿ ನೀನನ್ನ ಮಲಗಿಸ್ದೆ, ಮತ್ತೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಮಗ ಇತ್ಕೊಂಡು, ಅಪ್ಪ ನೀನ್ ಹೇಳಿದ್ದೆಲ್ಲ ನಿಜಾನೇ, ನನಗೆ ಸ್ವಲ್ಪನೇ ನೆನಪಾಯ್ತು, ಬಟ್ ನನಗೆ ಎಚ್ಚರಿಕೆಯಾಗಿ ನೋಡಿದ್ರೆ ನಾನು ಅಮ್ಮ ಜೊತೆಯಲ್ಲಿದ್ದೆ ಅಂತ ಹೇಳ್ತಾನೆ. ನಂತರ ಅವನು ಮಗಳ ಹತ್ರ, ನೋಡಮ್ಮ ನಾನು ನಿಮ್ಮನ್ನ ಸಮುದ್ರಕ್ಕೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಸಿ ಮತ್ತೆ ಮನೆಗೆ ಕರ್ಕೊಂಡ್ ಬಂದು ನಿಮ್ಗೆ ಫ್ರೆಶ್ ಅಪ್ ಮಾಡಿಸಿ ನಿಮ್ಮನ್ನ ಮಲಗಿಸಿದ್ನಲ್ವಾ, ಮತ್ತೆ ಏನಾಯ್ತು ಅಂತ ಕೇಳ್ತಾನೆ. ಅಪ್ಪ ನೀನ್ ಎಲ್ಲ ಹೇಳಿದ್ದು ನೆನಪಾಯ್ತು, ಬಟ್ ನನಗೆ ಎಚ್ಚರಿಕೆ ಆಗಿದ್ದೆ ಅಮ್ಮ ಜೊತೆಯಲ್ಲಿದ್ದೆ ಅಂತ ಹೇಳ್ತಾನೆ. ಇವ್ರಿಗೆ ಎಚ್ಚರಿಕೆ ಆಗಿದ್ದೆ ತಾಯಿ ಹತ್ರ ಇದೀವಿ ಅಂತ ಹೇಳ್ತಿದ್ದಾರೆ. ಮಧ್ಯದಲ್ಲಿ ಏನ್ ನಡೀತು ಅಂತ ಇವನು ಡೌಟ್ ಪಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಹೀರೋಯಿನ್ ಕೂಡ ಅಲ್ಲಿಗೆ ಬರ್ತಾಳೆ. ಆ ಆಡಿಯೋ ಎಲ್ಲ ನೀನ್ ಯಾಕೆ ರೆಕಾರ್ಡ್ ಮಾಡಿದ್ದು ಅಂತ ಕೇಳಿದಾಗ, ನೀನ್ ಆತರ ಮಾತಾಡ್ತಿದ್ರೆ ನನಗೆ ಭಯ ಆಗ್ತೈತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ನಿನ್ ಜೊತೆ ಇರ್ಬೇಕಂದ್ರೇನೆ ಭಯ ಆಗ್ತೈತೆ. ಮಕ್ಕಳು ಕಿಡ್ನಾಪ್ ಅಂತೀಯ, ಡ್ರಗ್ ಡೀಲಿಂಗ್ ಅಂತೀಯ, ಇಂತ ಅವನ್ ಜೊತೆ ನಾನು ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ. ಇವತ್ತು ರಾತ್ರಿಗೆ ನಾವು ಬಿಡ್ತಾ ಇದೀವಿ, ಅಲ್ಲಿಗೆ ಪ್ರಶಾಂತವಾಗಿ ಬಂದು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ಹೊರಟೋಗ್ಬಿಡು. ನಿನ್ನ ಮಕ್ಕಳನ್ನ ಇಲ್ಲೇ ಇರ್ಸ್ಕೋಬೇಕು ಅಂತ ನೀನ್ ಏನಾದ್ರೂ ಮತ್ಲಬ್ ಮಾಡಿದೀಯ ಅನ್ಕೋ, ನೆಕ್ಸ್ಟ್ ಸೆಕೆಂಡ್ಗೆ ಈ ಆಡಿಯೋನ ನಾನು ಪೊಲೀಸರಿಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ನಮ್ಮ ಹೀರೋ ಸ್ವಲ್ಪ ಸ್ಯಾಡ್ ಫೀಲ್ ಆಗ್ತಾನೆ. ಈ ಮಧ್ಯದಲ್ಲಿ ಏನ್ ನಡೀತು, ನನ್ನ ಮಕ್ಕಳು ಯಾವ ತರ ಕಿಡ್ನಾಪ್ ಆದ್ರು ಅಂತ ಅವನು ಮನೆಗೆ ರಿಟರ್ನ್ ಬಂದು ಯೋಚನೆ ಮಾಡ್ತಾ ಇರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಬಾತ್ರೂಮ್ ಒಳಗಡೆಗೆ ಹೋಗ್ತಾನೆ. ಆವಾಗ ನಮ್ಮ ಹೀರೋಗೆ ಆ ಫ್ಲಶ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಸ್ಟ್ರಿಪ್ ಅನ್ನೋದು ಕಾಣಿಸುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ತನ್ನ ಮಗನಿಗೆ ಹೇಳಿರ್ತಾನಲ್ವಾ, ಈ ಫ್ಲಶ್ ನ 2 ಟೈಮ್ಸ್ ಫ್ಲಶ್ ಮಾಡ್ದಾಗೆ ಕರೆಕ್ಟ್ ಆಗಿ ನೀರ್ ಹೋಗುತ್ತೆ ಅಂತ. ಯಾರೋ ಪಾಪ 1 ಟೈಮ್ ಮಾತ್ರ ಮಾಡ್ದಂಗ ಅವ್ರೆ ಆ ಸ್ಟ್ರಿಪ್ ಇನ್ನ ಅದ್ರಲ್ಲೇ ಬಿದ್ದಿರುತ್ತೆ. ನಮ್ಮ ಹೀರೋ ಅದನ್ನ ಎತ್ಕೊಂತಾನೆ. ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋ ಆ ಸ್ಟ್ರಿಪ್ ಎತ್ಕೊಂಡು ಅವನ ಹೆಂಡತಿ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂತಾನೆ. ದಾರಿಯಲ್ಲಿ ಬರೋವಾಗೆ ನಮ್ಗೆ ಗೊತ್ತಾಗುತ್ತೆ, ಹೆಂಡತಿ ಅಷ್ಟೊತ್ತಿಗೆ ತನ್ನ ಮಕ್ಕಳನ್ನ ಕರ್ಕೊಂಡು ಏರ್ಪೋರ್ಟ್ ಗೆ ಹೊರಟೋಗ್ಬಿಟ್ಟಿರ್ತಾಳೆ. ಅಪಾರ್ಟ್ಮೆಂಟ್ ಹತ್ರ ಬಂದು ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೇಳ್ತಾನೆ, ನನ್ನ ಹೆಂಡತಿ ಒಂದು ವಸ್ತುನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ, ಅದನ್ನ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೀ ಇಸ್ಕೊಂಡು ಮನೆ ಒಳಗಡೆಗೆ ಹೋಗಿ ಎಲ್ಲ ಚೆಕ್ ಮಾಡ್ತಿರ್ತಾನೆ. ಒಂದು ಬಾಕ್ಸ್ ನ ಚೆಕ್ ಮಾಡ್ತಿರುವಾಗ ಅದರಲ್ಲಿ ಟ್ಯಾಬ್ಲೆಟ್ಸ್ ಕಾಣಿಸ್ತವೆ. ಅದರಲ್ಲಿರೋ ಒಂದು ಶೀಟ್ ಅಲ್ಲಿ ಈ ಟ್ಯಾಬ್ಲೆಟ್ ನ ಕಟ್ ಮಾಡಿರೋದು ಆ ಶೀಟ್ ಅಲ್ಲಿ ಇರುತ್ತೆ. ಆವಾಗ ನಮ್ಮ ಹೀರೋಗೆ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ, ಆ ಮಧ್ಯದಲ್ಲಿ ಏನೆಲ್ಲ ನಡೆದೈತೆ ಅದೆಲ್ಲ ಮಾಡಿರೋದು ಇವನ ಹೆಂಡತಿನಿ ಅಂತ. ಇದರಿಂದ ಫಾಸ್ಟ್ ಆಗಿ ಕಾರ್ ಹಾಕೊಂಡು ಏರ್ಪೋರ್ಟ್ ಹತ್ರ ಬರ್ತಾ ಇರುವಾಗ ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ, ನೋಡಮ್ಮ ನೀನೇನು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡ, ನಾನು ಏರ್ಪೋರ್ಟ್ ಹತ್ರ ಬರ್ತಾ ಇದ್ದೀನಿ, ನಿನಗೆ ಬೇಕಾಗಿರೋ ಅಗ್ರಿಮೆಂಟ್ ಮೇಲೆ ನಾನ್ ಸೈನ್ ಮಾಡ್ತೀನಿ ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ಅಂಡ್ ಇವಾಗ ನಮ್ಗೆ ಆ ಪಾಸ್ಟ್ ಅಲ್ಲಿ ಏನ್ ನಡೆದೈತೆ ಅಂತ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಅವನ ಗಂಟ್ಲುವರೆಗೂ ಕುಡಿದ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಟ್ಟಿರುತ್ತಾನೆ. ಆ ಟೈಮ್ ಅಲ್ಲಿ ಹೀರೋಯಿನ್ ಅಲ್ಲಿಗೆ ಬಂದು ಅವಳು ಒಂದು ಟ್ಯಾಬ್ಲೆಟ್ ನ ಎತ್ಕೊಂಡ್ ಬಂದಿರ್ತಾಳಲ್ವಾ, ಅದನ್ನ ಬಾತ್ರೂಮ್ ಒಳಗಡೆಗೆ ಹಾಕಿ ಫ್ಲಶ್ ನ ಮಾಡಿರುತ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಫ್ಲಶ್ ನ 2 ಟೈಮ್ಸ್ ಫ್ಲಶ್ ಮಾಡಿದಾಗ್ಲೇ ಅದು ಕ್ಲೀನ್ ಆಗಿ ಹೊರಟೋಗ್ಬಿಡುತ್ತೆ. 1 ಟೈಮ್ ಫ್ಲಶ್ ಮಾಡಿರೋದಕ್ಕೆ ಆ ಟ್ಯಾಬ್ಲೆಟ್ ಸ್ಟ್ರಿಪ್ ಅನ್ನೋದು ಅಲ್ಲೇ ಬಿದ್ದಿರುತ್ತೆ. ನಂತರ ಹೀರೋಯಿನ್ ಆ ಟ್ಯಾಬ್ಲೆಟ್ ನ ಓಪನ್ ಮಾಡಿ ಒಂದು ಇಂಜೆಕ್ಷನ್ ಗೆ ಹಾಕಿ ನಮ್ಮ ಮಕ್ಕಳಿಗೆ ಕೊಟ್ಟಿರ್ತಾಳೆ. ಅಂಡ್ ಇವಾಗ ಈ ಹುಡುಗಿಗೆ ಆ ಟ್ಯಾಬ್ಲೆಟ್ ಯಾವ ತರ ಸಿಕ್ತು ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ತನ್ನ ಹೆಂಡತಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗಿಂದ ಈ ಹುಡುಗಿ ಒಂದು ಟ್ಯಾಬ್ಲೆಟ್ ನ ಯೂಸ್ ಮಾಡ್ತಿದ್ದಾಳೆ. ನಿಜ ಹೇಳ್ಬೇಕಂದ್ರೆ ಆ ಟ್ಯಾಬ್ಲೆಟ್ ಅಲ್ಲಿ ಡ್ರಗ್ಸ್ ವ್ಯಾಲ್ಯೂ ಅನ್ನೋದು ಜಾಸ್ತಿ ಇರೋದ್ರಿಂದ ಆ ಹುಡುಗಿಗೆ ಸ್ವಲ್ಪ ಹೊತ್ತು ಮತ್ತಾಗಿರುತ್ತೆ ಅಂತ ಹೇಳಿದ್ನಲ್ವಾ, ಅದೇ ಟ್ಯಾಬ್ಲೆಟ್ ನ ಯೂಸ್ ಮಾಡಿ ಇವಳ ಮಕ್ಕಳಿಗೆ ಇಂಜೆಕ್ಷನ್ ಮಾಡಿರ್ತಾಳೆ. ನಂತರ ಹೆಂಡತಿ ತನ್ನ ಮಕ್ಕಳನ್ನ ಕಾರಲ್ಲಿ ಕೂತಿಸ್ಕೊಂಡು
ಎತ್ಕೊಂಡು ತನ್ನ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಮಲಗಿಸ್ಕೊಂಡ್ಬಿಟ್ಟು ನಮ್ಮ ಹೀರೋಗೆ ಕಾಲ್ ಮಾಡಿರ್ತಾಳೆ. ಮಕ್ಳು ಇವಾಗ ಮಲ್ಕೊಂಡಿದಾರಾ? ಆಕ್ಚುಲಿ ನನ್ ಕೆಲ್ಸ 2 days ಅಲ್ಲಿ ಆಗ್ಬೇಕಾಗಿರೋದು 1 day ಅಲ್ಲೇ ಮುಗಿದೋಗ್ಬಿಟ್ಟೈತೆ. ನಾನ್ ಮನೆಗೆ ರಿಟರ್ನ್ ಬಂದಿದ್ದೀನಿ, ಬೆಳಗ್ಗೆನೆ ಬಂದು ನನ್ನ ಮಕ್ಕಳನ್ನ ಎತ್ಕೊಂಡು ಹೋಗ್ತೀನಿ ಅಂತ. ನಂತರ ಅವನು ಎಲ್ಲ ವಿಷಯ ಹೇಳಿದ್ದಾದ್ಮೇಲೆ ಇವಳು ತನ್ನ ಮನೆಗೆ ಬಂದಿರ್ತಾಳೆ. ಆ ಟೈಮಲ್ಲೂ ಕೂಡ ಯಾರೋ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಕಿಡ್ನಾಪ್ ಮಾಡಿರೋ ಟೈಪ್ ಅಲ್ಲಿ ಫೋನನ್ನು ಕೂಡ ನಮ್ಮ ಹೀರೋಗೆ ಮಾಡಿಸಿದಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಇವಾಗ ಸೀನು ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ಅವನು ಏರ್ಪೋರ್ಟ್ ಗೆ ಬಂದು ಹೆಂಡತಿ ಮನೆಯಲ್ಲಿ ಸಿಕ್ಕಿರೋ ಒಂದು ಟ್ಯಾಬ್ಲೆಟ್ ನ ಹೆಂಡತಿಗೆ ತೋರಿಸ್ತಾನೆ. ಅದನ್ನ ನೋಡ್ಬಿಟ್ಟು ಹೆಂಡತಿ ತುಂಬಾ ಭಯ ಪಡ್ತಾಳೆ ಅಂತ ಅನ್ಕೊಂಡ್ರಲ್ಲ, ಚಾನ್ಸೇ ಇಲ್ಲ. ಓಕೆ, ನಿನಗೆ ಇವಾಗ ನಿಜ ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ. ಇವಾಗ ನಿನಗೆ ಸಂಬಂಧಪಟ್ಟಿರೋ ಆಡಿಯೋ ಅನ್ನೋದು ನನ್ನ ಹತ್ರ ಐತೆ. ಅದೇನಾದ್ರೂ ನಾನು ಪೊಲೀಸರಿಗೆ ತೋರಿಸ್ತಾರೆ ನೀನು ಲೈಫ್ ಲಾಂಗ್ ಜೈಲಲ್ಲೇ ಇರ್ಬೇಕಾಗುತ್ತೆ. ನೀನು ಮುಚ್ಕೊಂಡ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಸೈಲೆಂಟ್ ಆಗಿ ಅಷ್ಟೊಂದು ಕೊಬ್ಬು ಪಡೋದಕ್ಕೆ ಹೋಗ್ಬೇಡ, ನೀನ್ ಮಾತ್ರನೇ ಇವಾಗ ಅಮೆರಿಕಕ್ಕೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು ನಂತರ ಅವನು ಮಕ್ಳ ಹತ್ರ, ನೋಡು ಮಕ್ಳೇ, ನೀವು ನನ್ ಜೊತೆನೆ ಇರ್ತೀರಾ, ನೀವು ಹೋಗಿ ಆಟ ಆಡ್ಕೊಳ್ಳಿ, ಇವತ್ತು ಅಮ್ಮ ಮಾತ್ರನೇ ಅಮೆರಿಕಕ್ಕೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಅಲ್ಲಿಂದ ಕಳಿಸ್ಬಿಟ್ಟು, ನೋಡು ಚಿನ್ನ, ನೀನು ಮಕ್ಕಳಿಗೆ ಕೊಟ್ಟಿರೋದು ಒಂದು ಡ್ರಗ್. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಡ್ರಗ್ ಬಾಡಿಯಲ್ಲಿ ಆಲ್ಮೋಸ್ಟ್ 2 weeks ಇರುತ್ತೆ. ಆ ಮಕ್ಕಳ ಹೇರ್ ಸ್ಯಾಂಪಲ್ ಕೊಟ್ರೆ ಸಾಕು, ಆ ಮಕ್ಕಳ ಬಾಡಿಯಲ್ಲಿ ಒಂದು ಡ್ರಗ್ ಐತೆ ಅಂತ ಪೊಲೀಸರಿಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ನಾನ್ ನಿನ್ ಮೇಲೆ ರಿವರ್ಸ್ ಕೇಸ್ ಹಾಕ್ತೀನಿ, ಇವಾಗ ನೀನು ಲೈಫ್ ಲಾಂಗ್ ಜೈಲಲ್ಲಿ ಇರ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆ ಮಾತು ಕೇಳಿ ಹೀರೋಯಿನ್ ಮೈಂಡ್ ಬ್ಲಾಕ್ ಆಗೋಗ್ಬಿಡುತ್ತೆ. ನೋಡೆ, ನಿನ್ಗೇನಾದ್ರೂ ಬುದ್ಧಿ ಆಯ್ತಾ? ಅವ್ರಿನ್ನ ಚಿಕ್ಕ ಮಕ್ಕಳು, ನಿನ್ನ ಬಾಡಿಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಆ ಡ್ರಗ್ ಡೋಸೇಜ್ ಅನ್ನೋದು ಐತೆ, ಅದು ಆ ಮಕ್ಕಳ ಮೇಲೆ ಹಾಕಿದ್ಯಾ? ಆ ಮಕ್ಕಳೇನಾದ್ರೂ ಸತ್ತೋಗ್ಬಿಟ್ಟಿದ್ರೆ ಏನ್ ಕತೆ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಎತ್ಕೊಂಡು, ಇಲ್ಲ ಇಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಈ ಪ್ಲೇಸ್ ಅಲ್ಲಿ ಜೀವನ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ, ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ಆರಾಮಾಗಿ ಪ್ರಶಾಂತವಾಗಿ ಅಲ್ಲಿ ಜೀವನ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ, ನನ್ ಮೈಂಡ್ ಅಲ್ಲಿ ಅವ್ರನ್ನ ಸಾಯಿಸ್ಬೇಕು ಅನ್ನೋ ಒಂದು ಥಾಟೇ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಜೇಮ್ಸ್ ಇತ್ಕೊಂಡು, ನನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ಅಂತ ನನ್ನ ಲೈಫ್ ನ ರಿಸ್ಕ್ ಮಾಡಿ ಆ ಡ್ರಗ್ ಡೀಲಿಂಗ್ ಮಾಡೋದಕ್ಕೆ ಹೋಗಿದ್ದೆ, ಆದ್ರೂ ಕೂಡ ನೀನು ಅರ್ಥ ಮಾಡ್ಕೊಂಡ್ಲಿಲ್ವಲ್ಲ ಅಂತ ಕೇಳಿದಾಗ ಅದಕ್ಕೆ ಹೀರೋ ಇನ್ನು ತುಂಬಾ ಎಮೋಷನಲ್ ಆಗೋಗ್ಬಿಟ್ಟು, ಇಲ್ಲ ಇಲ್ಲ, ನೀನು ನಿಕೋಲಸ್ ಹತ್ರಕ್ಕೆ ಹೋಗಿ ಅಮೌಂಟ್ ಇಸ್ಕೊಂಡ್ ಬರ್ತೀಯ ಅಂತ ಅನ್ಕೊಂಡಿದ್ದೆ, ಬಟ್ ನೀನು ಡ್ರಗ್ ಡೀಲಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೋದ್ರಿಂದ ನನ್ಗೂನು ತುಂಬಾ ಬಾಧೆ ಆಯ್ತು. ಅದಕ್ಕೆ ನಾನು ನಿನಗೆ ಕಿಸ್ ಕೊಟ್ಟು ಸೇಫ್ ಆಗಿ ರಿಟರ್ನ್ ಬಾ ಅಂತ ಹೇಳಿದ್ದೆ, ನಿನಗೆ ನೆನ್ಪಾಯ್ತಾ? ಅದಕ್ಕೆ ಹೀರೋ ಇತ್ಕೊಂಡು, ಸರಿ ಸರಿ, ಏನೋ ಆಗಿರೋದೇನೋ ಆಗೋಗ್ಬಿಟ್ಟೈತೆ, ಇವಾಗ ನೀನು ಆರಾಮಾಗಿ ಅಮೆರಿಕಕ್ಕೆ ಹೊರಟೋಗ್ಬಿಡು, ನನ್ ಮಕ್ಕಳು ನನ್ ಜೊತೆನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅವನು ಮಕ್ಕಳನ್ನ ಕರ್ಕೊಂಡ್ ಬರೋವಾಗ ಹೀರೋಯಿನ್ ನಮ್ಮ ಹೀರೋ ಕಡೆ ಪ್ರೀತಿಯಿಂದ ನೋಡ್ತಿರ್ತಾಳೆ. ಅವನು ಮನೆ ಹತ್ರ ಬಂದಿದ್ದೆ ಸರಿಯಾಗಿ ಅದೇ ಟೈಮ್ಗೆ ಜೇಮ್ಸ್ಗೆ ಒಂದು ಕಾಲ್ ಬರುತ್ತೆ. ಅದು ಯಾರಪ್ಪ ಅಂದ್ರೆ ಇವನ ಮಕ್ಕಳನ್ನ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತ ಇವನ್ಗೆ ಡೌಟ್ ಬಂದು, ಇವನಿಗೆ ಸಾಲ ಕೊಟ್ಟಿರೋನ್ಗೆ ಇವನು ವಾಯ್ಸ್ ಮೆಸೇಜ್ ಸೆಂಡ್ ಮಾಡಿರ್ತಾನಲ್ವಾ, ನನ್ನ ಮಕ್ಕಳನ್ನ ನನಗೆ ಸೇಫ್ ಆಗಿ ತಂದ್ಕೊಡಿ, ನಿಮ್ಗೆ ಬೇಕಾಗಿರೋ ಒಂದು ಬಿಲ್ಡಿಂಗು ನಾನ್ ನಿಮ್ಗೆ ಕೊಡ್ತೀನಿ ಅಂತ ಅವನು ಇವನಿಗೆ ಕಾಲ್ ಮಾಡ್ಬಿಟ್ಟು, ನೋಡೋ, ನೀನು ನನಗೆ ದುಡ್ಡು ಕೊಡ್ಬೇಕಾಗಿರೋದು ನಿಜಾನೇ, ನೀನು ದುಡ್ಡು ಕೊಡೋವರ್ಗುನು ನಾನು ಕೇಳ್ತಾ ಇರ್ತೀನಿ, ಅದು ನನ್ ಜಾಬ್, ಹಾಗಂತ ಹೇಳ್ಬಿಟ್ಟು ಮಕ್ಕಳನ್ನ ಕಿಡ್ನಾಪ್ ಮಾಡೋ ಒಂದು ಕೆಲಸ ನಾನ್ ಮಾಡೋದಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹೀರೋ ಇದ್ಕೊಂಡು, ಇಲ್ಲ ಇಲ್ಲ, ನಾನು ಬೈ ಮಿಸ್ ಆಗಿ ಆಗ್ಬಿಟ್ಟಿದ್ದೀನಿ, ನನ್ನನ್ನ ಕ್ಷಮಿಸ್ಬಿಡಿ, ನಿಮ್ಗೆ ದುಡ್ಡು ಕೊಡ್ಬೇಕಾಗಿತ್ತಲ್ವಾ, ಅದು ಇವಾಗ ನನ್ನ ಹತ್ರ ರೆಡಿ ಆಗೈತೆ, ಬಂದು ನನ್ನ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೂಡ ಸರಿ ಅಂತ ಹೇಳಿ ಕಾಲ್ನ ಕಟ್ ಮಾಡುತ್ತಾನೆ. ನಂತರ ಮಕ್ಕಳು ಮನೆಗೆ ಬಂದ್ಮೇಲೆ ಮಕ್ಕಳು ಒಂದು ಕಡೆ ಆಟ ಆಡ್ತಿರ್ತಾರೆ. ಸರಿಯಾಗಿ ಅದೇ ಟೈಮಲ್ಲಿ ಹೀರೋ ಹಿಂದಕ್ಕೆ ತಿರುಗಿ ನೋಡಿದಾಗ ಅಲ್ಲಿಗೆ ಹೀರೋ ಇನ್ನು ಬಂದಿರ್ತಾಳೆ. ನಿಜ ಹೇಳ್ಬೇಕಂದ್ರೆ ಫೇಸ್ ಕ್ಲಿಯರ್ ಆಗಿ ತೋರ್ಸೋದಿಲ್ಲ. ಅಲ್ಲಿಗೆ ಹೀರೋ ಇನ್ನು ತನ್ನ ತಪ್ಪನ ತಿಳ್ಕೊಂಡು ಮತ್ತೆ ಇವ್ರ ಜೊತೆನೆ ಜೀವನ ಮಾಡ್ಬೇಕು ಅಂತ ರಿಟರ್ನ್ ಬಂದಿರ್ತಾಳೆ. ಎಲ್ಲರೂ ಒಂದಾದಂಗೆ ತೋರಿಸಿ ಅಂಡ್ ಇಲ್ಲಿಗೆ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ಮೂವಿ ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಲಾಸ್ಟ್ಗೆ ಇನ್ನೇನು ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಡಿಯೋದಲ್ಲಿ ಮೀಟ್ ಆಗೋಣ. ಇಫ್ ಇನ್ ಕೇಸ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೈನಿಂಗ್ ಆಫ್, ನಿಮ್ಮ ವರ್ಧ.